ಮುಸ್ಸಂಜೆ ಮಾತು ಹೊಸ ಪ್ರೋಗ್ರಾಮ್ ನಾನು ಮಾತಾಡ್ತಾ ಇದ್ದೀನಿ ಮಾಲ್ತೇಶ್. ಆ್ಯಕ್ಚುಲಿ ಮುಸ್ಸಂಜೆ ಮಾತು ಬಂದ್ಬಿಟ್ಟು ನಾನು ಮಾಡ್ಬೇಕು ಅನ್ಕೊಂಡಿದ್ದೆ ನೈಟ್ ಟೈಮಲ್ಲಿಗೋಸ್ಕರ. ಅದಕ್ಕೋಸ್ಕರ ನೈಟು ಆಲ್ಮೋಸ್ಟ್ 10 ಗಂಟೆ ಆಗಿಬಿಟ್ಟಿದೆ. ಇಷ್ಟೊತ್ತಿನಲ್ಲಿ ಮಾತಾಡೋದು ತುಂಬ ಕಷ್ಟ ಎಲ್ಲರಿಗೂ. ಆದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಬರ್ತಾರಾ? ಆ್ಯಕ್ಚುಲಿ ಇದರಲ್ಲಿ ರಾಘವೇಂದ್ರ ಸ್ವಾಮಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ, ನಾನು ರಾಘವೇಂದ್ರ ಸ್ವಾಮಿ ಭಕ್ತ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಬಗ್ಗೆನೇ ಇವತ್ತು ಇದ್ರ ಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಹೇಗೆ ಎಲ್ಲರಿಗೂ ಪರಿಚಯ ಆಗ್ತಾರೆ, ಯಾರ್ಯಾರ ಲೈಫಲ್ಲಿ ಹೇಗೆ ಬಂದಿದ್ದಾರೆ ಅಂತ ಅವರ ಅಭಿಪ್ರಾಯಗಳನ್ನ ತಿಳ್ಕೊಂತ ಹೋಗೋಣ. ನಿಮ್ಗೇನಾದ್ರು ರಾಘವೇಂದ್ರ ಸ್ವಾಮಿ ಹೇಗೆ ಬಂದಿದ್ದಾರೆ ಅದನ್ನು ಹಂಚ್ಕೋಬೇಕು ಅಂತ ನನಗೆ ಜೊತೆ ಆಸೆ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮೆಸೇಜ್ ಮಾಡಿ, ನಾನು ಮೆಸೇಜಿಗೆ ರಿಪ್ಲೈ ಮಾಡಿಕೊಂಡು. ಬಟ್ ನಾನು ಬರೋದೇ ಸಂಜೆ ಆಗುತ್ತೆ. ಸಂಜೆ ಮೇಲೆ ನೀವೇನಾದ್ರು ಫ್ರೀ ಇದ್ದು ನೈಟು 9 ಗಂಟೆ ಆದರೂ ಪರವಾಗಿಲ್ಲ ಕಾಲ್ ಮಾಡಿದ್ರೆ, ನೀವು ಇನ್ಫಾರ್ಮೇಷನ್ ಕೊಡೋಂಗಿದ್ರೆ, ಮಾತಾಡೋಂಗಿದ್ರೆ ಮಾತ್ರ ಮೆಸೇಜ್ ಹಾಕಿ ನೋಡೋಣ. ಇವತ್ತು ಆ್ಯಕ್ಚುಲಿ 10 ಗಂಟೆ ಆಗಿದೆ ಟೈಮು. ಇಷ್ಟೊತ್ತಿನಲ್ಲಿ ಎತ್ತಾರೆ ಇಲ್ಲ ಗೊತ್ತಿಲ್ಲ. ಇವ್ರು ಬಂದು ನಂಗೆ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲೇ ಪರಿಚಯ ಆಗಿದ್ದು. ಅವ್ರು ಹೇಗೆ ಪರಿಚಯ ಆದರು ಅನ್ನೋದನ್ನ ಫುಲ್ಲಾಗಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಇವಾಗ ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ 10 ಗಂಟೆ ಟೈಮ್ ಕರೆಕ್ಟಾಗಿ ನೋಡ್ಬೋದು ನೀವು. 10 ಗಂಟೆ ಕರೆಕ್ಟಾಗಿ ಈ 10 ಗಂಟೆಗೆ ಅವ್ರಿಗೆ ಮಾಡಿದ್ರೆ ಎತ್ತಾರೆ ಇಲ್ಲೋ ಅಂತ ನೀವೇ ನೋಡೋಣ. ರಾಘವೇಂದ್ರ ಸ್ವಾಮಿ ಪರಿಚಯ ಆಗಿರೋವ್ರ ಕಡೆಯಿಂದ ಅವ್ರಿಗೆ ಇವತ್ತು 10 ಗಂಟೆಗೆ ಮಾಡ್ತಾ ಇದ್ದೀನಿ, ಎತ್ತಾರೆ ಇಲ್ಲೋ ನೋಡೋಣ. ನೋಡ್ಬೋದು ರಿಂಗ್ ಆಗ್ತಾ ಇದೆ. ಇಬ್ರು ಹಲೋ ಗುರುಗಳೇ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದಾನೆ ಮಲಗಿದ್ದಾನೆ ಹೇಳೋ. ಇಷ್ಟೊತ್ತಿನಲ್ಲಿ ಮಲಗಿದ್ದೀರಾ, ಇನ್ನೇನ್ ಮಾಡ್ತಾರೆ ಹೇಳಿ. ಏನ್ ಮಾಡ್ತಿದ್ಯಾ? ಆಕ್ಚುಲಿ ಒಂದ್ ಸರ್ಪ್ರೈಸ್. ಏನು? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್. ನಾವ್ ಅನ್ಕೊಂಡಂಗೆ ತುಂಬಾ ದಿನ ಆದ್ಮೇಲೆ ಮತ್ತೆ ಮಾತಾಡ್ತಾ ಇದೀವಿ. ಮಾತಾಡೋದ್ನ ಕೂಡ ವಿಡಿಯೋ ಮಾಡ್ತಾ ಇದೀವಿ, ಗೊತ್ತಾ? ಮಾಡು ಮಾಡು, ಅದ್ನ ಹಾಕು ನೋಡೋಣ. ನಾನು ಕಾಯ್ತಾ ಇದ್ದೀನಿ ಅಂತ. ಐಡಿ ಏನಾರು ಸರ್ಚ್ ಮಾಡ್ದೆ ನಿಮ್ದು ತೋರಿಸ್ತಾನೆ ಅಲ್ಲ? ಅಯ್ಯೋ, ಏನೋ ಐಡಿ ಗೊತ್ತಿಲ್ಲಪ್ಪ. ನನ್ನ ಐಡಿ ಇತ್ತೀಚೆಗೆ ವೈರಲ್ ಆಗ್ತಿಲ್ಲ. ಬರೀ ಒಂದೇ ಒಂದ್ ವ್ಯೂಸ್ ಹೋಗ್ತಾ ಇದೆ, 2 ವ್ಯೂಸ್ ಅಷ್ಟೇ ಹೋಗ್ತಾ ಇದೆ. ಐಡಿ ವ್ಯೂಸೇ ಬರ್ತಾ ಇಲ್ಲ. ಮಿಸ್ಟರ್ 2055 ಅಲ್ವಾ? ಹಾ 2005. ಮಿಸ್ಟರ್ 51 2002. ಮಿಸ್ಟರ್ 51 2002 ನಾನು ಹುಡುಕ್ತಾ ಇದ್ದೀನಿ ಅನ್ಕೋ. ಓ, ಅದಕ್ಕೆ ಸಿಗ್ತಲ್ಲ. ಬೇರೆ ಯಾರ್ದೋ ಹೆಸರು ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ನನ್ನೇ ಹುಡುಕ್ತಾ ಇದ್ರ. ಮಿಸ್ಟರ್ 51 2002 51 2002 ಗೊತ್ತಾ? ಅಲ್ಲ ಬ್ರೋ, ನೀವ್ ಇಷ್ಟೊತ್ನಲ್ಲಿ ಮಾಡಿದ್ರು ಟಕ್ ಅಂತ ಎತ್ತಿದ್ದೀರಲ್ಲ, ಹೇಗೆ? ಎಷ್ಟೊತ್ತಲ್ಲಿ ಮಾಡಿದ್ರು ಟಕ್ ಅಂತ ಫೋನ್ ಎತ್ತಿದ್ದೀರಾ, ಹೆಂಗೆ ಸಾಧ್ಯ? ಆಕ್ಚುಲಿ ನನ್ನ ಐಡಿಯಾ ಬಂದ್ಬಿಟ್ಟು ಇವತ್ತು ರಾಘವೇಂದ್ರ ಸ್ವಾಮಿದು ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ರಾಘವೇಂದ್ರ ಸ್ವಾಮಿದು ರಿವ್ಯೂ, ಅವ್ರ ಅಭಿಪ್ರಾಯ, ಅವ್ರ ಲೈಫಲ್ಲಿ ಹೆಂಗ್ ಬಂತು ಅಂತ ತಿಳ್ಕೊಳೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನನ್ಗೆ ಗೊತ್ತಿರೋ ಅಕ್ಕ ಒಬ್ರು ರಾಘವೇಂದ್ರ ಸ್ವಾಮಿ ಭಕ್ತರಿದ್ರು. ಅವ್ರಿಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿದೆ, ಅವ್ರ ಫೋನ್ ಎತ್ತಿಲ್ಲ. ಫಸ್ಟ್ ನೆಕ್ಸ್ಟ್ ನೆನಪಾಗಿದ್ದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದಾಗ ನೀವು. ಇನ್ನು ನೀವು ಪರಿಚಯ ಆಗಿದ್ದೆಲ್ಲ ಒಂಥರ ಹೇಳಕ್ಕೆ ಆಗಲ್ಲ, ಅದು ಆತರ ಕ್ಷಣ. ಫಸ್ಟ್ ಇವಾಗ ಇನ್ನು ಕಂಟೆಂಟ್ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ನಾವ್ ಹೆಂಗ್ ಹೋಗಿದ್ವಿ, ಹೆಂಗ್ ಪರಿಚಯ ಆದ್ವಿ, ರಾಘವೇಂದ್ರ ಸ್ವಾಮಿಗಳು ನಮ್ಗೆ ಹೆಂಗೆ ದಾರಿ ತೋರ್ಸಿದ್ರು, ನಿಮ್ ಜೊತೆ ಎಲ್ಲ ಕನೆಕ್ಟ್ ಆಗಿದ್ದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ. ಓಕೆ, ವಿಡಿಯೋ ಆನಲ್ಲ ಇದೆ ಇವಾಗ. ಆಕ್ಚುಲಿ ಕಾನ್ಫರೆನ್ಸ್ ಬಂದ್ಬಿಟ್ಟು ನಮ್ಮ ಇವ್ರನ್ನ ಕರ್ಕೊಂಡೋಣ, ವೈಭವ್ ಅವ್ರನ್ನ. ನೀವೇ ಮಾಡ್ತೀರಾ ನಾನೇ ಮಾಡ್ಲಾ? ಅವ್ರು ಎತ್ತರ ಇಲ್ವೋ ಗೊತ್ತಿಲ್ಲ. ಆಕ್ಚುಲಿ ಅವ್ರು ಬೆಂಗಳೂರಲ್ಲಿ ಇರೋದು. ಇವಾಗ ಮೈಸೂರಿಗೆ ಶಿಫ್ಟ್ ಆದ್ರಾ? ಹೌದಾ? ನೋಡಿ, ಅವ್ರು ಆಕ್ಚುಲಿ ಬೆಂಗಳೂರಲ್ಲೇ ಇದ್ರು. ತುಂಬಾ ದಿನ ಆಗಿತ್ತು ನಮ್ ಜೊತೆ ಮಾತಾಡ್ಬೇಕು ಅಂತಾನೆ ಕಾಯ್ತಿದ್ರು. ಟೈಮೇ ಸಿಕ್ಕಿರ್ಲಿಲ್ಲ. ಇಷ್ಟೊತ್ತಾದ್ಮೇಲೆ ಫ್ರೀ ಆಗ್ತೀವಿ, ಅವ್ರ ಜೊತೆ ಮಾತಾಡಕ್ಕೂ ಆಗಿರ್ಲಿಲ್ಲ. ಇವಾಗ ಕಾಲ್ ಮಾಡ್ತಾ ಇದೀನಿ, ಎತ್ತಾರಿಲ್ವ ನೋಡೋಣ ಬನ್ನಿ ಫ್ರೆಂಡ್ಸ್. 10 ಗಂಟೆ 4 ನಿಮಿಷ ಆಗಿದೆ, ನೋಡ್ತಾ ಇದೀರಾ? ಆಕ್ಚುಲಿ ಅದಕ್ಕೆ ಹುಡುಗರು ಫ್ರೆಂಡ್ಸ್ ಇರ್ಬೇಕು ಫ್ರೆಂಡ್ಸ್. ಎಷ್ಟೊತ್ತಾದ್ರೂ ಮಾಡಿ ಫೋನ್ ಎತ್ತುತ್ತಾರೆ, ನೋಡಿದ್ರಾ? ಹಲೋ ಗುರುಗಳೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಕ್ಚುಲಿ ನಾನು ಅದನ್ನೇ ಹೇಳ್ತಾ ಇದ್ದೆ. ಆಕ್ಚುಲಿ ಹುಡುಗರಿಗೆ ಹಿಡ್ಕೋಬೇಕು ಫ್ರೆಂಡ್ಸ್ ನ. ಯಾಕಂದ್ರೆ ಹುಡುಗಿರ್ಗಾದ್ರೆ ಫೋನ್ ಮಾಡಿ 7 ಗಂಟೆ ಮೇಲೆ ಫೋನ್ ಮಾಡ್ಬೇಡ್ರಪ್ಪ ಅಂತಾರೆ. ಅರೆ ಹುಡುಗರು ಫ್ರೆಂಡ್ಸ್ಗೆ 10 ಗಂಟೆ ಅಲ್ಲ 11 ಗಂಟೆಗೆ ಮಾಡಿದ್ರು ಹೇಳಿ ಅಂತಾರೆ. ಅದಕ್ಕೆ ಹುಡುಗರು ಫ್ರೆಂಡ್ಸ್ ಇರ್ಬೇಕು. ನೋಡಿ, ಇವಾಗ 10 ಗಂಟೆ 5 ನಿಮಿಷ
ಫೋನ್ ಎತ್ತಿದ್ದೆ ಹೇಳಿ ಅಂತಾರೆ. ಇನ್ನ ನಾವು ಹೇಳಿ ಫುಲ್ ಆಗಿ ಮಾತಾಡೋಣ, ಏನು ತೊಂದ್ರೆ ಇಲ್ಲ ಅಂತ ಮಾತಾಡದೆ ಹುಡುಗರು, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ. ಹಲೋ ಹೇಳಿ. ವೈಭವ್ ಅವರೇ, ತುಂಬಾ ದಿನ ಆದ್ಮೇಲೆ ನಾವು ನೀವು ಮಾತಾಡ್ತಾ ಇದೀವಿ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ? ಆಕ್ಚುಲಿ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ ನಿಮ್ ಜೊತೆ ಮಾತಾಡೋದನ್ನ. ಅವೆಲ್ಲ ಮಾಡ್ಬೇಡಿ ಇವಾಗ ಏನಿದೆ ಕ್ಯಾಜುವಲ್ ಆಗಿ ಮಾತಾಡೋಣ. ವೈಭವ್ ಅವರೇ, ನಾವ್ ಮಾತಾಡೋದು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇಷ್ಟೊತ್ನಲ್ಲೂ ಮಾತಾಡ್ಬೋದು, ಕಂಫರ್ಟಬಲ್ ಮಾತಾಡ್ಬೋದು ಅಂತಾನೆ ಹುಡುಗರಿಗೆ ಕಾಲ್ ಮಾಡಿರೋದು. ಓಕೆ ಓಕೆ, ನೀವ್ ಹುಡುಗರೇ ಅಲ್ವಾ ವೈಭವ್ ಅವರೇ? ಹುಡುಗ ಅಲ್ವಾ ಅಂತಂದ್ರೆ ಯಾರಿಗ್ ಕಾಲ್ ಕನೆಕ್ಟ್ ಮಾಡಿದೀರಾ ಮತ್ತೆ? ಯಾರಿಗ್ ಮಾಡಿರ್ಬೋದು? ನಾವು ನೀವು ಬಿಟ್ರೆ ಇನ್ ಯಾರು ಬರ್ತಾರೆ ಹೇಳಿ ಗುರುಗಳೇ? ಅಲ್ಲ, ನೀವು ಯಾರು ಹುಡುಗರಿಗೆ ಯಾರಿಗ್ ಕನೆಕ್ಟ್ ಮಾಡಿ ನನ್ಗೆ ಗೊತ್ತು. ಹಂಗ ಅಲ್ಲ, ಹುಡುಗರು ಅಂದಾಗ ಹುಡುಗರು ಇನ್ನೊಬ್ರು ಯಾರು ಇದ್ದಾರೆ ನಮ್ ಜೊತೆ? ಅಲ್ಲ ರೀ, ನೀವು ನನ್ ಬೆಂಗಳೂರಿಂದ ಕಾಲ್ ಮಾಡ್ಬೇಡಿ, ನಮ್ಮ ಮೈಸೂರು ಬಂದಾಗ ಕಾಲ್ ಮಾಡಿ. ನನಗ್ ಗೊತ್ತು ಕೂಡ ಹಂಗೆ. ಇವತ್ ಕಾಲ್ ಮಾಡ್ದ, ಒಂದ್ 2-3 ದಿನ ಆಯ್ತು ನನ್ ಮೈಸೂರು ಬಂದು. ಬೆಂಗಳೂರಿಂದ ಡೈಲಿ ಕಾಲ್ ಮಾಡವ, ಯಾವಾಗ ಬರ್ತಿ ಅಂತ ಹೇಳಿ. ಏನ್ ಮಾಡೋಣ ವೈಭವ್ ಅವರೇ, ಹತ್ರ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಸ್ವಲ್ಪ ದೂರ ಇದ್ದಾಗ್ಲೇ ಬೆಲೆ ಜಾಸ್ತಿ ಗೊತ್ತಾಗುತ್ತೆ. ಸಮಾಚಾರ ಹೇಳ್ಬೇಕು ವೈಭವ್. ಏನೋ ಮಾಡ್ತಾ ಇದ್ದಾನಮ್ಮ, ಏನೋ ಮಾಡ್ತಾ ಇದ್ದಾನೆ. ಯಾರು ಪಕ್ಕದಲ್ಲಿ ಯಾರಿದ್ದಾರೆ? ಮಲ್ಲೇಶ್ ಪಕ್ಕದಲ್ಲಿ ಯಾರು ಇಲ್ಲ, ನಾನು ನಮ್ ಫ್ರೆಂಡ್ಸ್ ಆಡಿಯನ್ಸ್ ಎಲ್ಲಾರು ನಿಮ್ ಜೊತೆಗೆ ಇದ್ದಾರೆ. ಲೈವ್ ಆಕ್ಚುಲಿ ಲೈವ್ ಅಲ್ಲಿ ಏನ್ ಬಂದಿಲ್ಲ, ವಿಡಿಯೋ ಶೂಟ್ ಆಗ್ತಾ ಇದೆ ಆಲ್ರೆಡಿ. ಇನ್ನ ಆಕ್ಚುಲಿ ಇವಾಗ ಫೋನ್ ಮಾಡಿರೋ ಉದ್ದೇಶ ಏನು ಅಂದ್ರೆ, ನಂದ್ರಲ್ಲಿ ರಾಘವೇಂದ್ರ ಸ್ವಾಮಿ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಓಕೆ, ಇದ್ರಲ್ಲಿ ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು, ನಂದು 1 ಮಿಲಿಯನ್ ಕಟ್ಲೆ ಓಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಫಾಲೋವರ್ಸ್ ಇಲ್ಲ ಗುರುಗಳೇ, ತಪ್ಪಾಗಿ ತಿಳ್ಕೊಬೇಡಿ, ವ್ಯೂಸ್ ಹೋಗಿದೆ. ಈಗ ವ್ಯೂಸ್ ಐತದೆ, ಆಮೇಲೆ ಫಾಲೋವರ್ ಬರ್ತಾರೆ. ಎಲ್ಲಾ ಕೃಪೆ, ದೇವ್ರ ಕೃಪೆ ಇರ್ಬೇಕು ರಾಘವೇಂದ್ರ ಸ್ವಾಮಿದು. ಸರಿ, ಇವಾಗ ಫೋನ್ ಮಾಡಿರೋ ಉದ್ದೇಶ ಬಂದ್ಬಿಟ್ಟು, ನಾವ್ ಮೂವರು ಹೇಗ್ ಭೇಟಿ ಆದ್ವಿ ಅಂತ ಯಾರಾದ್ರೂ ಒಬ್ರು ಕ್ಲಿಯಾರಿಟಿ ಕೊಡ್ಬೇಕು ಆಡಿಯನ್ಸ್ಗೆ. ಆಕ್ಚುಲಿ ಇದು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿದು, ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರ ಸ್ವಾಮಿಗಳು ನಮ್ನ ಹೇಗ್ ಪರಿಚಯ ಮಾಡಿದ್ವಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ಓಕೆನಾ? ಇನ್ನೊಂದು, ಯಾರ್ಯಾರ ಲೈಫಲ್ಲಿ ಹೆಂಗ್ ಬಂದ್ರು ರಾಘವೇಂದ್ರ ಸ್ವಾಮಿ ಅನ್ನೋದನ್ನ ನನಗೆ ತಿಳಿಸ್ಕೊಡ್ಬೇಕು ಇವಾಗ ವಿಡಿಯೋ ಮುಖಾಂತರ. ಅಲ್ಲ, ನೀವು ಸಡನ್ ಆಗಿ ಈ ತರ ಕಾಲ್ ಮಾಡಿ ಈ ತರ ಪರಿಚಯ ಕೊಡಂದ್ರೆ ಹೆಂಗೆ? ಗುರುಗಳೇ, ಅದಕ್ಕೆ ಹುಡುಗರು ಅನ್ನೋದು. ಹುಡುಗಿರ್ಗಾದ್ರೆ ಫಸ್ಟ್ ಇನ್ಫಾರ್ಮ್ ಮಾಡಿ ಹೇಳಿ ಮಾಡ್ತಾರೆ. ಓಕೆ, ನೀವು ಬೇರೆ ವಿಡಿಯೋ ಮಾಡ್ತಾ ಇದ್ದೀರಾ, ನೀವು ಏನು ಹಿಂಗೆ ಲೈವ್ ಅಲ್ಲಿ ಏನು ತಗೊಳ್ತಾ ಇಲ್ಲ? ಇಲ್ಲ, ವಾಯ್ಸ್ ಕಾಲ್ ಏನ್ ತೊಂದ್ರೆ ತಗೋಬಿಡಿ. ಆಕ್ಚುಲಿ ಮೈಕ್ ಇದೆ ಮುಂದೆ, ನೀವ್ ಮಾತಾಡೋದ ಮೈಕ್ ಕೇಳಿಸ್ಕೊಳ್ಳಿ. ಗುರು ಗುರು ಸ್ಟಾರ್ಟ್ ಮಾಡ್ಲಿ. ಹಲೋ, ಈಗ ನಾನೇ ಹೇಳ್ತೀನಿ ನೋಡಪ್ಪ. ಆಯ್ತು, ಹೋಗ್ಲಿ. ಪ್ಲಾನ್ ಇದ್ದಿದ್ದು ನಾನ್ ಸ್ಟಾರ್ಟ್ ಮಾಡಿದ್ದು ರಾಯರ್ಗು ಮಠಕ್ ಹೋಗೋದ ಅಂತ. ಓಕೆ, ನಾನ್ ನಾರ್ಮಲ್ ಮಠಕ್ ಹೋಗೋದ ಇಲ್ಲೇ ಎಲ್ಲ ಮನೆ ಹತ್ರ ಅನ್ಕೊಂಡೆ. ಅದು ಯಾಕೋ ಅವತ್ತು ಜೊತೆಗೆ ಹೋಯ್ತಾ ಇದೆ. ರಾಯರ್ ನಾರ್ಮಲ್ ಕುವೆಂಪು ಇದು ಕುಂಬಾರಕೊಪ್ಪಲಲ್ಲಿ ಒಂದ್ ಮಠ ಇದೆ. ಓಕೆ, ಸರಿನಾ? ಆಕ್ಚುಲಿ ನೀವು ಗುರುಗಳೇ, ನನ್ನ ಫ್ರೆಂಡ್ಸ್ ಗಳಿಗೆ ನೀವು ಎಲ್ಲಿಯವರು ಅಂತ ಗೊತ್ತಿಲ್ಲ, ಫಸ್ಟ್ ನೀವು ಎಲ್ಲಿಯವರು ಅಂತ ಪರಿಚಯ ಮಾಡ್ಕೊಡ್ತೀರಾ? ನಾನ್ ಬಂದು ಮೈಸೂರವನು. ಓಕೆ, ಮೈಸೂರಲ್ಲಿ ಯಾವ ಏರಿಯಾ? ಮೈಸೂರಲ್ಲಿ ಮೇಟ್ಗಳ್ಳಿ ಅಂತ. ಓಕೆ, ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆಯಲ್ಲ. ಓಕೆ, ಅಷ್ಟು ಸಾಕು. ಓಕೆ, ನಿಮ್ ಊರ ಹೆಸರು ಬಂತು, ಹೇಳಿ. ಈಗ ಹಿಂಗೇನೆ ಗುರುವಾರ ನಾನ್ ರೆಗ್ಯುಲರ್ ಆಗಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ, ಇಲ್ಲೇ ಲೋಕಲ್ ನಿಯರ್ ಬೈ ಇರತ್ತೆ. ಓಕೆ, ಆ ಟೈಮ್ ಅಲ್ಲಿ ಈಗ ನನ್ಗೆ ಹೆಂಗೆ ಈಗ ವೈಭವ್ ಪರಿಚಯ ಆಗಿದ್ನಲ್ಲ, ಅವನು ವೈಭವ್ ಏನ್ ಪರಿಚಯ ಆಗಿ ಏನು ಅಷ್ಟೊಂದು ಹಳೆ ಪರಿಚಯ ಏನಲ್ಲ. ಈಗ ದಸರಾದಲ್ಲಿ ಮೀಟ್ ಆಗಿದ್ದವನು, ದಸರಾದಿಂದ ನನಗೆ ಅವನ್ ಪರಿಚಯ ಫ್ರೆಂಡ್ ಆಗಿತ್ತು. ಓಕೆನಾ? ಅವನು ಗುರುವಾರ ನಾನಂತ ಅವನ್ನ ನಾನು ಕರ್ಕೊಂಡು ಹೋದೆ. ಓಕೆ, ಅಲ್ಲಿ ಏನ್ ಪ್ಲಾನ್ ಆಯ್ತು ಅಂದ್ರೆ, ನಾವ್ ಅಲ್ಲಿಗೆ ಅವನು ರಾಯರ್ ನೋಡಕಂತ ಕರ್ಕೊಂಡ್ನಲ್ಲ, ಅಲ್ಲಿ ನಾನು ಹೇಳಿಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಕಣೋ ಅಂತ. ಓಕೆನಾ? ಅಲ್ಲಿ ಪ್ಲಾನ್ ಆಗಿತ್ತು. ಎಲ್ಲಿ ರಾಯರ್ ಮಠದಲ್ಲೇ ಪ್ಲಾನ್ ಆಗಿತ್ತು. ಅದು ಅಂದ್ರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋದಾಗ ಅಲ್ಲೇ ಪ್ಲಾನ್ ಆಯ್ತು. ಅಲ್ಲೇ ಪ್ಲಾನ್ ಆಗಿರೋದು. ಓಕೆನಾ? ಇವನು ಆಯ್ತು, 2 ಮನ್ಸಿತ್ತು ಇವನಿಗೆ, ಅವ್ರಿಗೆ ವೈಭವ್ಗೆ ಹೋಗೋದ ಬೇಡವಾ ಅಂತ.
ಒಂದು ನಾನ್ ಹೇಳಿರೋ ಡೇಟ್ ಪ್ರಕಾರ ಅಂದ್ರೆ ನನ್ ಕೆಲ್ಸದಲ್ಲಿ ರಜಾ ಇಲ್ವಲ್ಲ, ಸೇಲ್ಸ್ ಫೀಲ್ಡ್ ಅಲ್ವಾ ನಂದು. ಸೊ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ವೀಕ್ ಇಟ್ಕೊಂಡೆ. ಬಟ್ ಈ ವೈಭವ್ ಅವ್ರ ಫ್ರೆಂಡ್ ಇದೇನೆ ಇನ್ನೊಬ್ಬ ಸಂತು, ಅವನು ಬೇರೆ ಟೈಮಲ್ಲಿ ಹೋಗೋಣ ಅಂತ ಪ್ಲಾನ್ ಆಗಿತ್ತು. ಬಟ್ ಆದ್ರೆ ನಾನು ಅದು ವೀಕೆಂಡ್ ಅಲ್ಲಿ ನಂದು ಮತ್ತೆ ವೈಭವ್ದು ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಸರಿನಾ? ಮೇ ಬಿ ಅದು ಮೈಸೂರಿಂದ ನಾವು ತಿರುಪತಿ ಟ್ರೈನ್ ಹತ್ತಿದ್ದು ಅನ್ಕೋತೀವಿ ಬೆಂಗಳೂರಿಗೆ. KSRಗೆ ಬೆಂಗಳೂರಿಗೆ ಬಂದಾಗ ಆ ಟೈಮಲ್ಲಿ ನೀನ್ ಮೀಟ್ ಆದೆ. ಆಕ್ಚುಲಿ ಸರಿ, ಇದ್ರ ಮುಂದೆ ನಾನ್ ಹೆಂಗ್ ನಿಮಗ್ ಪರಿಚಯ ಅದೆ ಅಂತ ಹೇಳ್ತೀನಿ ನೋಡಿ. ಆಕ್ಚುಲಿ ನನಗೆ ರಾಘವೇಂದ್ರ ಸ್ವಾಮಿಗಳು ಪರಿಚಯ ಆಗಿದ್ ಬಂದ್ಬಿಟ್ಟು, ನಾನು ತುಂಬಾ ಹೆಲ್ತ್ ಇಶ್ಯೂ ಆಗಿತ್ತು. ಹೆಲ್ತ್ ಇಶ್ಯೂ ಆದಾಗ ನಾನು ತುಂಬಾ ಕಡೆ ತೋರಿಸ್ದೆ, ಒಂದು ಸ್ವಲ್ಪ ತೋರಿಸ್ದೆ, ಹುಷಾರಾಗ್ದಿರೋವಾಗ ಸರಿ ಒಂದು ಜಯನಗರಲ್ಲಿ, ಇಲ್ಲೇ ಬೆಂಗಳೂರಲ್ಲಿ ಜಯನಗರ ಹಾಸ್ಪಿಟಲ್ ಇದೆ, ಕೃಷ್ಣ ಹಾಸ್ಪಿಟಲ್ ಅಂತ. ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆದ್ರೆ ಮುಂದ್ಗಡೆ ಆಪೋಸಿಟ್ ಅಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ. ನನ್ಗೆ ಎಲ್ಲೂ ಹುಷಾರಾಗ್ದದು, ಅಲ್ಲಿಗೆ ಹೋದ್ಮೇಲೆ ಈ ತರ ಒಂದ್ ಸ್ವಲ್ಪ ಇಶ್ಯೂ ಇದೆ, ಇದಕ್ಕೆ ಈ ತರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಒಂಥರ ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲ್ಗೆ ಅವರು ಡಾಕ್ಟರ್ಗಳು ಸಜೆಸ್ಟ್ ಮಾಡಿದ್ರು. ಅವಾಗಿಂದ ಮುಂದೆನೆ ದೇವಸ್ಥಾನ ಇದ್ರೆ ಆ ದೇವ್ರೇ ನನ್ನ ಕಾಪಾಡ್ದಂಗಾಯ್ತು. ಅವಾಗಿಂದ ಒಂದ್ ಸ್ವಲ್ಪ ನಂಬಿಕೆ ಬಂದು ಆ ತರ ಇಂದ ನಾನು ರಾಘವೇಂದ್ರ ಸ್ವಾಮಿ ನಂಬಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಪದೇ ಪದೇ ಜಯನಗರ್ಗೆ ಹೋಗ್ತಾ ಇದ್ದೆ. ಬಟ್ ಸಡನ್ ಆಗಿ ನಂಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಅನಿಸ್ತು. ಬಟ್ ನಾನು ಯಾವತ್ತೂ ಹೋಗಿಲ್ಲ, ಅಷ್ಟು ದೂರ ಅಂತೂ ಒಬ್ನೇ ಟ್ರಾವೆಲೇ ಮಾಡಿರ್ಲಿಲ್ಲ. ಬಟ್ ಇನ್ನು ಯಾರನ್ನಾರು ಕೇಳೋಣ ಅಂದ್ರೆ ಅವ್ರ ಟೈಮಿಂಗ್ಸ್ ನಮ್ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗಲ್ಲ. ಅದಕ್ಕೋಸ್ಕರ ಹೋದ್ರೆ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ, ಒಬ್ನೇ ಹೋಗೋಣ ಅಂತ. ಬಟ್ ಹೆಂಗ್ ಹೋಗೋದು ಏನಂದ್ರೆ ಏನು ಗೊತ್ತಿಲ್ಲ, ಅಷ್ಟು ದೂರ ಹೋಗ್ತಾ ಇದೀನಿ. ಅದ್ ಎಷ್ಟು ಕಿಲೋಮೀಟರ್ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ ಅಂತಾನು ಗೊತ್ತಿಲ್ಲ. ಒಂದಿಬ್ರನ್ ಕೇಳ್ದೆ ಹೆಂಗ್ ಹೋಗ್ಬೇಕು ಅಂತ. ಟ್ರೈನ್ ವ್ಯವಸ್ಥೆ ಇದೆ ಮಗ, ಟ್ರೈನ್ಗೆ ಹೋಗು ಅಂತ ಹೇಳಿದ್ರು ಅಷ್ಟೇ. ಅದ್ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಟ್ರೈನ್ ಚೆಕ್ ಮಾಡಿದಾಗ ಇಷ್ಟೊತ್ತಿಗಿದೆ, 10 ಗಂಟೆಗೆ ಇದೆ ಅಂತ ಹೇಳಿದ್ರು. ಸರಿ ಹೋಗಿ ಮೆಜೆಸ್ಟಿಕ್ ಇಂದ ಇದೆಯಲ್ಲ ಅಂತ ಬಂದೆ. ಬಟ್ ಮೆಜೆಸ್ಟಿಕ್ ಅಲ್ಲಿ ಬಂದ್ರೆ ಸಡನ್ ಆಗಿ ಶಾಕು, ಇವಾಗ ಒಂದು ಟ್ರೈನ್ ಕ್ಯಾನ್ಸಲ್ ಆಗಿದೆ, ಇವಾಗ 11 ಗಂಟೆದಿದೆ ಅಷ್ಟೇ, ಇದ್ರ ಮುಂದೆ ನೀವು ಹೋಗ್ಬೇಕು ಅಂತ ಹೇಳಿದ್ರು. ಸರಿ, 8:30 ಟ್ರೈನ್ ಇರೋದು. ಅವಾಗ ನಾನು ಇದ್ದೆ. ಆ ಟೈಮಲ್ಲಿ ಟ್ರೈನ್ ಮಿಸ್ ಆದ್ಮೇಲೆ ನಿಮ್ಗೆ ನಾನು ಫೋನ್ ಮಾಡ್ಕೊಡ್ತೀನಿ ಅಂತ ಏನೋ ಕೇಳಿದ್ ನಾನ್ ನಿಮ್ನ. ನೀವ್ ನಮ್ ಕೇಳಿದ್ರೆ ನಾನ್ ನಿಮ್ ಕೇಳೋದು ಗೊತ್ತಿಲ್ಲ. ಸೊ ಅವಾಗ ಪರಿಚಯ ಆಗಿತ್ತು. ಕರೆಕ್ಟ್. ಆಕ್ಚುಲಿ ನನ್ಗೆ ಹೆಂಗಂದ್ರೆ ಒಂದೊಂದು ಐಡಿಯಾ ಕೂಡ ಒಂಚೂರು ಕೂಡ ಐಡಿಯಾ ಇಲ್ಲ, ಹೆಂಗ್ ಹೋಗ್ಬೇಕು, ಎಲ್ಲಿ ಸ್ಟೇ ಮಾಡ್ಬೇಕು, ಮಂತ್ರಾಲಯ ಇದಲ್ಲಿ ಹೆಂಗ್ ರೂಮ್ ಮಾಡ್ಬೇಕು ಅಂತಾನು ನನಗೆ ಒಂಚೂರು ಐಡಿಯಾ ಇರ್ಲಿಲ್ಲ. ಇವ್ರು ಬಂದ್ಬಿಟ್ಟು ಆಲ್ರೆಡಿ 1-2 ಸತಿ ಹೋಗಿದಾರೆ ಗುರುಗಳೇ. ನಾನ್ 2 ಸತಿ ಹೋಗಿದ್ದೆ. ಅಂದ್ರೆ ಚಿಕ್ಕೂರಲ್ಲಿ ಒಂದ್ಸಲ ಹೋಗಿದ್ದೆ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು 2 ವರ್ಷ ಹಿಂದೆ ಹೋಗಿದ್ದೆ ಒಟ್ಟಲ್ಲಿ. ಅಂದ್ರೆ ನಮ್ಮ ಫ್ಯಾಮಿಲಿ ರಾಯರ್ ಭಕ್ತರು. ನಾನು ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ಗುರುವಾರ ಉಪವಾಸ ಮಾಡಿ ಏನಪ್ಪ ರಾಯರು ವರಪ್ರಸಾದ ಅಂತಾರಪ್ಪ ನಮ್ನ, ಅದಕ್ಕೆ ಗುರುಪ್ರಸಾದ್ ಅಂತಾನೆ ನನ್ನ ಹೆಸರು ಇಟ್ಟಿರೋದು. ಅದ್ರಲ್ಲಿ ಆಕ್ಚುಲಿ ಶಾಕ್ ಅಂದ್ರೆ ಏನಂದ್ರೆ, ನನಗೆ ಏನೋ ಐಡಿಯಾ ಇಲ್ದಿರೋಗ ಇವ್ರನ್ನ ಹೋಗಿ ಈ ತರ ಟ್ರೈನ್ ಬರುತ್ತಾ, ಎಷ್ಟೊತ್ತಿಗೆ ಬರುತ್ತೆ ಬ್ರೋ ಅಂತ ಕೇಳ್ದೆ. ಇವ್ರು ಬಂದು ನಾವು ಅಲ್ಲಿಗೆ ಹೋಗ್ತಾ ಇರೋದು, ಬನ್ನಿ ಬ್ರೋ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರು ಪರಿಚಯ ಆದ್ರು. ಏನಂದ್ರೆ ಏನು ಗೊತ್ತಿರ್ಲಿಲ್ಲ ನಂಗೆ ಆಕ್ಚುಲಿ ಹೆಂಗ್ ಹೋಗ್ಬೇಕು ಅಂತ. ಇವ್ರು ಕರ್ಕೊಂಡೋಗಿ ಅಲ್ಲಿ ರೂಮ್ ವ್ಯವಸ್ಥೆ ಮಾಡಿ, ಅಲ್ಲಿಂದ ನಾವು ಎಂಡ್ ಆಫ್ ಇಲ್ಲಿವರೆಗೂ ಕೂಡ ಫುಲ್ ಫ್ರೆಂಡ್ಶಿಪ್ ಆಗೇ ಇದೆ. ಇದೇ ಹುಡುಗರ್ ಫ್ರೆಂಡ್ಶಿಪ್ ಅಂದ್ರೆ. ಯಾರು ಏನು ಎತ್ತ ಒಂಚೂರು ಗೊತ್ತಿಲ್ಲ, ಬಂದ್ ಈ ತರ ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಹೇಳಿ, ಬನ್ನಿ ಬ್ರೋ ನಮ್ ಜೊತೆ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಕರ್ಕೊಂಡ್ ಹೋದವರು ಇದುವರೆಗೂ ಮೇಂಟೈನ್ ಮಾಡಿದೆ. ನಿಮ್ಗೆ ಆಕ್ಚುಲಿ ಗೊತ್ತಿಲ್ಲ, ನಾವು ಅಲ್ಲಿಂದ ಬರೋವರ್ಗುನು ಎಲ್ಲ ಶೇರಿಂಗ್ ಅಲ್ಲೇ. ಒಂಥರ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಹೆಂಗೆ ಬರ್ತೀವೋ ನಾವು ಎಲ್ಲರೂ ಒಟ್ಟಿಗೆ, ಆ ತರ ನಾನು ಮೆಜೆಸ್ಟಿಕ್ ವರ್ಗು ರಿಟರ್ನ್ ಇವರೇ ಕರ್ಕೊಂಡ್ ಬಂದಿದ್ದಾರೆ. ಅದೊಳ್ಳೆ ಗುರು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಗೊತ್ತಾ ಪವಾಡ, ಈ ತರ ಜೊತೆಲೆ ಬರ್ತಾರೆ, ನಿಮ್ ಜೊತೆನೆ ಇರ್ತಾರೆ ಅನ್ನೋದಕ್ಕೋಸ್ಕರ. ಆ ತರ ಲೈಫಲ್ಲಿ ಇನ್ನೊಂದೇನಂದ್ರೆ, ಈ 1 ನಿಮಿಷ ಬ್ರೋ, ಇನ್ನೊಂದೇನಂದ್ರೆ ಇವ್ರ ಹೆಸರು ಬೇರೆ ಗುರು ಅಂತ ಹೇಳ್ಬಿಟ್ರು. ನನಗ್ ಹೆಂಗ್ ಒಂಥರ ಮೈ ಜುಮ್ ಅಂದ್ಬಿಡ್ತು. ಇವ್ರ ಹೆಸರು ಗುರುನೇ, ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ನಾವು. ಇವ್ರು ನಮ್ ಪಾಲಿಗೆ ನಿಜವಾಗ್ಲೂ ದೇವ್ರ ತರನೇ ಕಾಣಿಸ್ಕೊಂಡ್ಬಿಟ್ರು. ಬ್ರೋ ನಿಮ್ಗೆ ಹೇಳಿ ಬ್ರೋ. ನಾನು ಅದೇ ಡೈಲಾಗ್ ಕೇಳೋಣ ಅಂತ ಬಂದಿದ್ದೆ. ಅದೇ ಬ್ರೋ, ಇನ್ನೊಂದು ನಿಮ್ ಚಾನಲ್ ನೋಡ್ತಿರೋರ್ಗು ಒಂದು ಅಡ್ವೈಸ್ ಅನ್ಕೋಬಿಡಿ ನಂದು. ಬ್ರೋ, ಯಾವ್ದೇ ಕಾರಣಕ್ಕೂ ಗುರುವಾರ ಏನಾರು ನೀವು ಅಂದ್ರೆ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟಿದ್ರೆ, ಯಾವ್ದೇ ಕಾರಣಕ್ಕೂ ಅದು ತಿನ್ನಕ್ ಹೋಗ್ಬಿಡಿ. ಒಂದು ಮೊಟ್ಟೆ ಆಗ್ಲಿ, ಎಗ್ ಏನೇ ಆದ್ರೂ ನೀವು ಒಂದ್ ಸಣ್ಣ ಪುಟ್ಟ ಕೇಕ್ ಕೂಡ ತಿನ್ನಕ್ ಹೋಗಲ್ಲ ಆ ಟೈಮಲ್ಲಿ.
ಅದು ಒಂದ್ಸಲಿ ನಾ ಚಿಕ್ಕೂರಲ್ಲಿ ಇದ್ದಾಗ ನಾವು ಮನೆಯಿಂದ ಅಂದ್ರೆ ಹುಟ್ಟಾಗ್ಲಿಂದ ನಾವು ಗುರುವಾರ ಮಾಡ್ತಿದ್ರಲ್ಲ ನಾವು ತಿಂತಿರ್ಲಿಲ್ಲ. ಓಕೆ. ಬಟ್ ನನ್ಗೆ ಒಂದು 12 ವರ್ಷ ಇರ್ಬೇಕು ಮೇ ಬಿ. ಆ ಟೈಮಲ್ಲಿ ತಿಂದಿದ್ದೆ ನಾನು. ಹಾ ನಾ ಗುರುವಾರ ತಿಂದಿದ್ದೆ. ಹಾ. ಅಂದ್ರೆ ನಮ್ ಮನೆ ತಾರ್ಸಿ ನಡೀತಿತ್ತು ಅವಾಗ. ಮಾಮೂಲಿ ನಾನ್ ವೆಜ್ ಮಾಡೋ ಈ ಕಡೆ ಎಲ್ಲ ನಾನ್ ವೆಜ್ ತಾರ್ಸಿ ಹಾಕಿದ್ರೆ, ಓಕೆ. ಸೊ ಕೆಲ್ಸ ಮಾಡಿದವರೆಲ್ಲ ನಾನ್ ವೆಜ್ ಮಾಡಿಸ್ತಿಲ್ಲ. ಆ ಟೈಮಲ್ಲಿ ತಿಂದಿದ್ದೆ ಒಟ್ನಲ್ಲಿ ಲಾಸ್ಟ್. ಹಾ ನಾನೀಗ ಯಾವ್ದನ ಚಿಕ್ಕೂರಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿದ್ದೆ ಗೊತ್ತಾ, ರಾಯರ ಮಠ. ಹಾ. ಅದು ಈಗ್ಲೂ ಕೂಡ ನಾನು ಹೋಗಕ್ಕಾಗಿಲ್ಲ ರಾಯರ ಮಠಕ್ಕೆ. ಓ ಶಿಟ್. ಸೊ ನಾನು ಅದು ಎಲ್ಲೋ ಮ್ಯಾಕ್ಸಿಮಮ್ ನಾನು ಒಂದ್ 2 ರಿಂದ 3 ಸತಿ ಏನೋ ಹೋಗಿರ್ಬೇಕಷ್ಟೇನೆ. ಹಾ. ಯಾವಾಗ 2011 ಅಲ್ಲಿ ಆತರ ನಾನ್ ಮಾಡಿದ್ದು. ಓಕೆ. ಅಂದ್ರೆ ಗುರುವಾರ ತಿಂದಿದ್ದ ನಾನ್ ವೆಜ್. ಹಾ ಸೊ ಅವಾಗಿಂದ ಅದೇ ನಾನ್ ರೆಗ್ಯುಲರ್ ಆಗಿ ಪೂಜೆ ಮಾಡಕ್ ಹೋಗ್ತಿದ್ವಲ್ಲ, ಹಾ ಗುರುವಾರ ವಿಸಿಟ್ ಮಾಡ್ತಿದ್ವಲ್ಲ, ಹಾ. ಆ ರಾಯರ ಮಠ ಇಷ್ಟೇ ಈಗ್ಲೂ ಹೋಗಕ್ಕಾಗಿಲ್ಲ. ಓ ಸರಿ, ನಾ ವಿಸಿಟಿಂಗ್ ಕಷ್ಟ ಆಗ್ಬಿಡುತ್ತೆ ಅವ್ರ ಹತ್ರ. ಓ ಕರೆಕ್ಟ್. ಬೇರೆ ಕಡೆ ಹೋಗ್ಬೋದು ನೀವು, ಓಕೆನಾ? ನೀವು ಬೇರೆ ಕಡೆ ಮಠಗಳಿದೆ ಅಲ್ಲಿ ಹೋಗ್ಬೋದು. ಹಾ ಬಟ್ ನೀವು ರೆಗ್ಯುಲರ್ ಆಗಿ ಹೋಗ್ತಿರ್ತೀರಲ್ಲ, ಹಾ. ಆ ಮಠಕ್ಕೆ ನೀವು ಹೋಗಕ್ಕಾಗಲ್ಲ. ಯಾಕಂದ್ರೆ ಇದು ಅನುಭವದ ಮಾತು, ಅನುಭವ ಆಗೈತೆ ಇದು. ಹಾ. ಸೊ ಈಗ್ಲೂ ಹೋಗಕ್ ಆಗಿಲ್ಲ ಅಲ್ಲಿಗೆ. ಓ ಸೊ ಅದೇ. ಮತ್ತೆ ಅಲ್ಲಿ ಬಹಳ ಕಷ್ಟ ಅನ್ಭವಿಸ್ತೀರ ಟೈಮಲ್ಲಿ. ಹಾ ಅಂದ್ರೆ ದೇವ್ರು ಎಲ್ಲ ನಾ ಅನ್ಬೋದು. ಹಾ. ಬಟ್ ಟೈಮ್ ಸಿಚುವೇಶನ್ ನಮ್ ಟೈಮ್ ಸರಿ ಇತ್ತು ಅಲ್ಲ, ನಮ್ ಟೈಮ್ ಸರಿ ಇರ್ಲಿಲ್ವೇನೋ ಮೇ ಬಿ. ಹಾ. ಸೊ ಈ ತರ ಆಗುತ್ತೆ. ಯಾರು ಆತರ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ನಾ ಹೇಳ್ತಾ ಇದೀನಿ. ಇನ್ನೊಂದು ಕರೆಕ್ಟ್ ಗುರುಗಳೇ, ಯಾರು ಎಲ್ಲಾರು ತುಂಬಾ ಜನ ರಾಘವೇಂದ್ರ ಸ್ವಾಮಿ ನಂಬರ್ ಒಂದೇ ಮಾತು ಹೇಳ್ತಾರೆ, ಎಲ್ಲಾರು ನೀವ್ ಅನ್ಕೊಂಡಾಗ ಹೋಗಕ್ ಆಗಲ್ಲ, ಅವ್ರು ಕರೆಸ್ಬೇಕು ಅಂತ. ಅದು ನಿಜ ಅಲ್ವಾ? ನಿಮ್ ಲೈಫ್ ಅಲ್ಲೂ ಹಾಗೆ ಆಗಿದೆ ಹಂಗಂದ್ರೆ? ಅದು ಸತ್ಯನೇ, ಹೇಳಕ್ಕಾಗಲ್ಲ. ರಾಯರು ಅದೇನೋ ಅದೇ ಅಂತಾರಲ್ಲ, ಹಾ. ಯಾವ ಟೈಮ್ ಏನಾಗ್ಬೇಕು. ಈಗ ನಾವು ನೋಡಿ, ನೀವು ನಂಬ್ತಿರೋ ಬಿಡ್ತೀರೋ, ನಾವು ಮಂತ್ರಾಲಯಕ್ಕೆ ಇದು ನಾನು 3ನೇ ಸತಿ ನಿಮ್ ಜೊತೆ ಬಂದಿದ್ದು, ಓಕೆನಾ? ಹಾ ಕರೆಕ್ಟ್. 2 ಸತಿ ಹೋದಾಗ ನಾನು ಪಂಚಮುಖಿ ನಾವು ಇನ್ನೂ 5 ಪ್ಲೇಸ್ ನೋಡಿದ್ವಿ ಗೊತ್ತಾ? ಕರೆಕ್ಟ್ ಕರೆಕ್ಟ್. ಒಂದೇ ಡೇಗೆ ಕರೆಕ್ಟ್. ಹಾ. ಹೌದು. ಅದ್ಯಾವ್ದು ಬ್ರೋ ನಾನು ಹಾ. ನೋಡಿರ್ಲಿಲ್ಲ, ಓಕೆನಾ? ಹಾ. ಬಟ್ ಈ ಸತಿ ನಿಮ್ ಜೊತೆ ಬಂದಲ್ಲ, ನಾವು ವೈಭವ್ ನೀವು ಹೋದ್ವಲ್ಲ, ಹಾ. ಅವಾಗ್ಲೇ 5 ಪ್ಲೇಸ್ ನ ಕವರ್ ಮಾಡಿತ್ತು. ಓ ಅದು ಒಂಥರ ವಿಸ್ಮಯ ಫ್ರೆಂಡ್ಸ್. ಯಾಕಂದ್ರೆ ನಾವು ಹೋಗಿದ್ದು ಒಂದೇ ದಿನ, ಬರೀ ನೈಟ್ ಹಂಗೆ ಇಲ್ಲಿಂದ ಹೊರಟಿದ್ದು. ಅಲ್ಲಿ ರೂಮ್ ವ್ಯವಸ್ಥೆ ಎಲ್ಲದು ಹಂಗೆ ಆಟೋಮೆಟಿಕ್ಲಿ ಆಗ್ತಾ ಹೋಯ್ತು. ಅದು ನಮ್ಮ ಹತ್ರ ಇದ್ದಿದ್ದು ಎಲ್ಲರ ಹತ್ರನು ನಾವು ಲೋ ಬಜೆಟ್ ಅಲ್ಲೇ ಹೋಗಿದ್ವಿ. ಯಾರು ಹೈ ಬಜೆಟ್, ಹೈ ಕ್ಲಾಸ್, ಲೋ ಕ್ಲಾಸ್ ಅನ್ನೋ ತರ ಇರ್ಲೇ ಇಲ್ಲ ಅಲ್ಲಿ. ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಹೋದ್ವಿ ನಾವು. ಟ್ರೈನ್ಗೆ ಆಗಿರ್ಬೋದು ಲೋ ಬಜೆಟ್, ಇನ್ನು ಅಲ್ಲಿ ಊಟದ ವ್ಯವಸ್ಥೆ ಕೂಡ ಲೋ ಬಜೆಟ್ ಅಲ್ಲೇ ಮಾಡ್ಕೊಂಡ್ವಿ. ಇನ್ನೊಂದು ರೂಮ್ ವ್ಯವಸ್ಥೆ ಕೂಡ ಒಂದ್ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಒಂಥರ ಸಖತ್ತಾಗಿತ್ತು ಫ್ರೆಂಡ್ಸ್. ಆದ್ರೂ ಅಲ್ಲಿ ಮಾಮೂಲಿ ದೇವಸ್ಥಾನದಿಂದ ಪ್ರಸಾದ ಸಿಗುತ್ತಲ್ಲ, ಅಲ್ಲಿ ಪ್ರಸಾದ ಊಟಕ್ಕೆ ಏನ್ ಬರ ಇರಲ್ಲ. ಹಾ. ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾ. ಊಟದ ವ್ಯವಸ್ಥೆನೂ ನಮ್ಗೆ ದೇವ್ರೇ ಮಾಡ್ಕೊಡ್ತೀವಿ. ಎಲ್ಲದು ಕರೆಕ್ಟ್ ಟೈಮ್ ಊಟದ ವ್ಯವಸ್ಥೆ. ನಾವಿನ್ನು ದೇವಸ್ಥಾನ ದರ್ಶನ ಗಿರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಊಟದ ವ್ಯವಸ್ಥೆನೂ ರೆಡಿ ಇತ್ತು. ನಾವ್ ಹೋಗಿದ್ದು ಎಷ್ಟು ಗೊತ್ತಿತ್ತು ಗುರುಗಳೇ? ಹೌದು, ಕೇಳಿ. ಊಟಕ್ಕೆ ಬೆಳಗ್ಗೆ ನಾವು ನಾಷ್ಟ ಮಾಡ್ಲಿಲ್ಲ, ಡೈರೆಕ್ಟ್ ಊಟಕ್ಕೆ ಹೋದ್ವಲ್ಲ. ಹೌದು, ಒಂದು 11, 12:30. ಹೌದೌದೌದು, ರಶ್ ಕ್ರೌಡ್ ಇತ್ತಲ್ಲ ತುಂಬಾ. ಅದೇ ಲೈನ್ ತುಂಬಾ. 11:30 12 ಗಂಟೆ. ನಾವು ನಾಷ್ಟ ಏನ್ ಮಾಡ್ಲಿಲ್ಲ, ಡೈರೆಕ್ಟ್ ಊಟಕ್ಕೆ ಅನ್ಕೊಂಡು ಅದಕ್ಕೆ ಊಟ ಮಾಡ್ಕೊಂಡು ಇನ್ ನೈಟೇ ನಾವು ಊಟ ಮಾಡಿದ್ವಿ ಬರುವಾಗ. ಇಂದಿಷ್ಟು ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು 5 ದೇವಸ್ಥಾನ ನೋಡ್ಕೊಂಡು ಇನ್ ರಿಟರ್ನ್ ಬರುವಾಗ ಮತ್ತೆ ಟ್ರೈನ್ ರೈಲ್ವೆ ಸ್ಟೇಷನ್ ಹತ್ರ. ಅದು ಒಂಥರ ಚೆನ್ನಾಗಿದೆ. ಆಟೋದವರು ರೈಲ್ವೆ ಸ್ಟೇಷನ್ ಹತ್ರ ಹೋಗಿದೀವಿ, ಮತ್ತೆ ಅಲ್ಲಿ ಸಿಕ್ಕಿಲ್ಲ ಅಂತ ನಾವು ರಿಟರ್ನ್ ಬಂದ್ವಲ್ಲ ಬ್ರೋ. ಟಮ್ ಅಲ್ಲ ನಾವು ಹೋಗಿದ್ದು, ಟಮ್ ಅಲ್ಲ, ಅದೇ ಆಟೋದಲ್ಲಿ ಹೋಗಿ ಮತ್ತೆ ಆಟೋದಲ್ಲಿ ಬಂದ್ವಿ ನಾವು ರಿಟರ್ನ್. ಅದೇನೆ ಅವನು ಟಮ್ ಅಂತ ಹೇಳೋದು. ಕರೆಕ್ಟ್. ಆಕ್ಚುಲಿ ಈ ಕಡೆ ಗೊತ್ತಿಲ್ಲ, ಆ ಕಡೆಯವರೆಲ್ಲ ಟಮ್ ಅಂತಾನೆ ಹೇಳೋದು. ಕರೆಕ್ಟ್. ಆಟೋ ಅಂದ್ರೆ ಬಾಡಿಗೆ ಆಟೋ ಹೋಗೋದಕ್ಕೆ ಟಮ್ ಅಂತಾರಲ್ಲ. ಹಿಂಗಡೆ ಕುತ್ಕೊಳ್ಳೋದು, ಎಲ್ಲಾ ಕಡೆ ಕುತ್ಕೊಳ್ಳೋದಕ್ಕೆ ಟಮ್ ಹೇಳೋದು. ಓಕೆ. ನಮ್ಮೂರ್ ಕಡೆನೂ ಹಳ್ಳಿ ಕಡೆ ಅದೇ ತುಂಬಾ ಫುಲ್. ಅಂದ್ರೆ ನಾರ್ಮಲ್ ಆಗಿ ಇವಾಗ ಬೆಂಗಳೂರಲ್ಲೆಲ್ಲ ಬಂದ್ಬಿಟ್ಟು 3 ಜನ ಸೀಟ್ ಅಷ್ಟೇ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಬಂದ್ಬಿಟ್ಟು ಒಂದು 12 ರಿಂದ 15 ಜನ ಕೂರಿಸ್ತಾರಲ್ಲ ಬ್ರೋ. 12 ರಿಂದ 15 ಜನ ಕೂರಿಸ್ತಾರೆ ಆಟೋ. ಅದ್ರಲ್ಲಿ ಎಸ್ಪೆಷಲಿ ಅವರು ಆಟೋದವ್ರು ಸಾಂಗ್ ಹಾಕೊಂಡ್ ಕರ್ಕೊಂಡ್ ಹೋದ್ರೆ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದ್ರಲ್ಲಿ ಆಟೋದಲ್ಲಿ ಸ್ಪೀಕರ್ ಮೇಲೆ ಕೂರಿಸ್ತಾರೆ, ಫುಲ್ ವೈಬ್ರೇಟ್ ಆಗ್ತಾ ಇರುತ್ತೆ. ಆಕ್ಚುಲಿ ಅದ್ರ ಬೇಸ್ ಸೌಂಡ್ ಕೂಡ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ನಾವು 3 ಜನ ಹುಡುಗರೇ ಹೋಗಿರೋದ್ರಿಂದ ಫುಲ್ ಆಫ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಅದ್ರಲ್ಲಿ ಇನ್ನೊಂದು ಗುರುಗಳೇ, ಹೇಳಿ.
ಅದ್ರಲ್ಲಿ ಇನ್ನೊಂದು ಮೆಮೊರಿಬಲ್ ನಿಮ್ಗೇನಾದ್ರು ಅನ್ಸಿದ್ದೇನು ಗುರುಗಳೇ? ನನ್ಗನ್ಸಿದ್ರೆ ಕ್ವಾಟ್ಲೆ ಅಂದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ರಿಟರ್ನ್ ಬರ್ಬೇಕಾದ್ರೆ ಹಾ ವೈಭವ್ ಒಂದ್ ಸ್ವಲ್ಪ ಅವನು ನಮ್ಗೆ ಕ್ರೌಡ್ ಅಲ್ಲಿ ಇರೋದು ಅಡ್ಜಸ್ಟ್ ಆಗಲ್ಲ ಅವನು. ಆ ಅವ್ನು ತುಂಬಾ ಸೆನ್ಸಿಟಿವ್ ಅವನು ಅವ್ನ್ ಏನಾಗ್ಬೇಕೇನಿಲ್ಲ. ಬಟ್ ನನ್ಗೆ ಏನ್ ಅಂತ ಹೇಳೋದ್ ಬೇಕಂದ್ರೆ ನಂಬ್ತಿರ ಬಿಡ್ತಿರಲ್ಲೋ, ಹಾ ಅಲ್ಲಿಂದ ರಿಟರ್ನ್ ಬುಕ್ಕಿಂಗ್ ಒಬ್ರು ತಿರುಪತಿ ಟ್ರೈನ್ ಅನ್ಸುತ್ತೆ ನಾವು ರಿಟರ್ನ್ ಆಗಿದ್ದು. ಹಾ ಮೇ ಬಿ ಅಲ್ಲಿಂದ ಒಂದ್ ಬುಕ್ ಮಾಡಿದ್ದಾರೆ ಮಂತ್ರಾಲಯದಿಂದ ಎಲ್ಲಿಗೆ ಬೆಂಗಳೂರಿಗೆ. ಹಾ ಓಕೆನಾ, ಹಾ ಬುಕ್ಕಿಂಗ್ ಅಲ್ಲಿ ಸ್ಲೀಪರ್ ಕೋಚಿಂಗ್ ನಾವು ಹೋಗಿದ್ದು ಅಂದ್ರೆ ಕ್ರೌಡ್ ಆಗಿತ್ತಲ್ಲ, 2 ಟ್ರೈನ್ ಕ್ಯಾನ್ಸಲ್ ಆಗಿತ್ತು, ಎಲ್ಲಾರು ಒಂದೇ ಟ್ರೈನ್ ಬಂದ್ಬಿಟ್ರು. ಹಾ ಕರೆಕ್ಟ್ ಎಲ್ಲ ಕರೆಕ್ಟ್. ಜನರಲ್ ಇದ್ದು ಎಲ್ಲ. ಹಾ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ವೈಭವ್ಗೆ ಆಗ್ತಾ ಇಲ್ಲ, ಅವ್ನಿಗೆ ರಶ್ ಕ್ರೌಡ್ ಜಾಸ್ತಿ ಅನ್ನೋ ಹಾ. ಇದಾಗ್ತಾ ಇಲ್ಲ. ನನ್ಗೇನ್ ನಾರ್ಮಲ್ ಅಂತ ಅಲ್ದು. ಆಕ್ಚುಲಿ But ಏನ್ ನಮ್ಮ ಅಂದ್ರೆ ನಾವು ಇಬ್ರು ಕೂಡ ಅದು- ಜಾಸ್ತಿ ಜನರಲ್ ಟ್ರೈನ್ ಅಲ್ಲಿ ಓಡಾಡಿ ಅಭ್ಯಾಸ ಇದೆ, ನನ್ಗೂ ಕೂಡ ಗುರುಗಳಿಗೆ ಕೂಡ. ಆ, ವೈಭವ್ ಅವ್ರು ಬಂದ್ಬಿಟ್ಟು ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಅಲ್ಲ, ಅಫಿಷಿಯಲ್ ಅನ್ನಕ್ಕಾಗಲ್ಲ. actually ನನಗೂ ಅಭ್ಯಾಸ ಇದೆ, ಆದ್ರೆ ಹಾ. ಆ ಟೈಮ್ ತುಂಬಾ ಕಡಿಮೆ ಆಗಿತ್ತು ನನ್ಗೆ. So ಅದಕ್ಕೆ ನಂಗೆ ಸ್ಪೇಸ್ ಬೇಕಿತ್ತು. ನಾನು ಹಾ. ಏನಂದ್ರೆ ನನ್ಗೆ ಇವನ್ ಕಷ್ಟ ನೋಡಕ್ ಇರ್ಲಿಲ್ಲ. ಕರೆಕ್ಟ್. ಒಂದ್ ಕಡೆ ಹೆಂಗೋ ರಾಯರು ಏನೋ ದಾರಿ ತೋರ್ಸಿದ್ರು, ಅಲ್ಲಿ ಯಾರೋ ಮಂತ್ರಾಲಯದಿಂದ ಬೆಂಗಳೂರು ಬುಕ್ ಮಾಡಿದ್ರು. ಓಕೆನಾ, ಹಾ ಕರೆಕ್ಟ್. ಅವ್ರ ಫ್ಯಾಮಿಲಿ ಒಬ್ಬ ಕಷ್ಟ, ಒಬ್ಬ ಇವರು ಮಿಸ್ಸಿಂಗ್ ಆಗಿದ್ದಾರೆ. ಹೋಗಿ ಗತ್ಬಿಟ್ಟಿದ್ದಾರೆ. ಹಾ ಕರೆಕ್ಟ್. ಮಿಸ್ಸಿಂಗು ಹಾ ಟಿ.ಸಿ ಎಂಟ್ರಿ ಆದ್ರು. ಹಾ ಕರೆಕ್ಟ್ ಕರೆಕ್ಟ್. ನಾನೇನ್ ಮಾಡ್ದೆ, ಪ್ಲಾನ್ ನೋಡಿಸ್ಬಿಟ್ಟು, ಹಾ ಸರ್ ಇಲ್ಲಿ ನಮ್ಮ ಹುಡುಗ ಅಂದ್ರೆ ಬೇರೆ ಕಡೆ ಹೋಗ್ತೀವಿ, ಅಲ್ಲಿ ನಿಮ್ಮ ಮನೆಯವ್ರು ಬಂದಿರಲ್ಲ, ಹಾ ಇವ್ನ ಸ್ಲೀಪ್ ಇಲ್ಲ ಅಂತಾನೆ ಹೇಳ್ಕೊಳ್ಳಿ ಅನ್ಬಿಟ್ಟು ನಾನೇನ್ ಮಾಡ್ದೆ, ಇವನ್ನ ವೈಭವನ ಕೂರಿಸ್ಬಿಟ್ಟು ಅಲ್ಲೇ ಅವನ್ನ ಮೇಲ್ಗಡೆ ನಿದ್ದೆ ಮಾಡ್ಸಕ್ ಮನಗಿಸ್ದೆ. ಕರೆಕ್ಟ್ ಕರೆಕ್ಟ್. ಓಕೆನಾ, ಅದ್ ಆಕ್ಚುಲಿ ಮರ್ಯಂಗೆ ಇಲ್ಲ ಬ್ರೋ, ಟ್ರೈನ್ ಟ್ರಾವೆಲಿಂಗ್ ಅಂತೂ. ನಾವ್ ರಾತ್ರೆಲ್ಲ ಟ್ರೈನ್ ಟ್ರಾವೆಲಿಂಗ್ ಅಲ್ಲಿ ಈ ಬೋಗಿಯಿಂದ ಆ ಬೋಗಿ, ಆ ಬೋಗಿಯಿಂದ ಈ ಬೋಗಿ. ಆ ವೈಭವ್ ಅವ್ರಿಗೆ ಆ ಫೀಲ್ ಗೊತ್ತಾಗಿರಲ್ಲ, ಯಾಕಂದ್ರೆ ಅವ್ರಿಗೆ ಈ ತರ ಇವ್ರು ಮಾಡ್ಕೊಟ್ಟಿದ್ ಸೀಟಿಂದ ಕುತ್ಕೊಂಡ್ಬಿಟ್ರು. ನನಗೆ ಆಲ್ರೆಡಿ ಫೀಲ್ ಗೊತ್ತಾಗಿದೆ. ನಾವು ಹೋಗುವಾಗ ಎಲ್ಲಿ ಫುಲ್ ಜಾಗರಣೆ ಮಾಡ್ಕೊಂಡು ಹೋಗಿತ್ತಲ್ಲ, ಎಲ್ಲಿ ಮಲಗಿದ್ ನಾವು ಆ ಸೀಟ್ ಅಲ್ಲಿ. ವೈಭವ್ ಅವ್ರೆ, ನಾವು ಹೋಗುವಾಗ ಕುತ್ಕೊಂಡು ಕಂಬಿ ಮೇಲೆ ಒತ್ತಿಸ್ಕೊಂಡು ಹೋಗಿದೀವಿ, ಕುತ್ಕೊಳಕ್ ಆಗ್ದಿರ. ಅಂದ್ರೆ ಸೀಟ್ ಅಲ್ಲಿ ಅದೇ ಸೀಟೇ ಇರ್ಲಿಲ್ಲ, ಮೇಲೆ ಕಂಬಿ ಮೇಲೆ ಕುತ್ಕೊಂಡು ಒದ್ಲಾಡ್ಕೊಂಡು ಹೋದ್ವಲ್ಲ. ಅದು ಹೋಗ್ಬೇಕಾದ್ರೆ ಅದೇ 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 ವೈಭವ್ ಅವರು ಜಾಗ ಇರ್ತಿರ್ಲಿಲ್ವಲ್ಲ. ಆದ್ರೆ ಅಲ್ಲಿ ನೋಡಿದ್ರೆ ಈ ಕ್ರೌಡ್ ತಡಿಲಾರ್ದ ಒಬ್ರು ಬೇರೆ ಚೈನ್ ಎಳೆದ್ಬಿಟ್ರು. ಒಳ್ಳೆ ಕಾಮಿಡಿ. ಕಾಮಿಡಿ ಫುಲ್ ಜಗಳ ಅನ್ಕೊಳ್ಳಿ. ಮಧ್ಯ ಈಗ ಎಳೆಯದ್ ಎಳ್ದ್ಬಿಟ್ಟಿದ್ದೀನ ಸ್ಲೀಪರ್ ಅವನು ಬುಕ್ಕಿಂಗ್ ಮಾಡಿರೋನು. ಆ ಕ್ರೌಡ್ಗೆ ಏನಾಯ್ತು ಅಂದ್ರೆ ಜಗಳ, ಈಗ ಏನ್ ಸ್ಲೀಪರ್ ಗೆ ಬುಕ್ಕಿಂಗ್ ಮಾಡಿದ್ರೆ ಆ ದುಡ್ಡು ನಾವೇ ಕೊಡ್ತೀವಿ, ನೀನ್ ಇಳಿದೋಗು ಅಂತ ಜನಗಳು. ಕರೆಕ್ಟ್ ಕರೆಕ್ಟ್. ಆಕ್ಚುಲಿ ಅವರು ಏನು ಬುಕ್ಕಿಂಗ್ ಮಾಡಿದಾರೋ ಅವರು ಬಂದ್ಬಿಟ್ಟು ಒಂದು ಕಡಿಮೆ ಅಂದ್ರೆ ಒಂದ್ 30 ಜನ ಇದ್ದಾರೆ. ಬಟ್ ಅವ್ರ ಏನ್ ಹೇಳ್ತಾ ಇದಾರೆ, ರಿಸರ್ವೇಶನ್ ಅಲ್ಲಿ ನೀವು ಬರಂಗಿಲ್ಲ, ಜನರಲ್ ಅವರೆಲ್ಲ ಏನಕ್ಕೆ ಬರ್ತಾ ಇದ್ದೀರಾ, ನಾವು ರಿಸರ್ವೇಶನ್ ಮಾಡ್ಕೊಂಡಿದೀವಿ. ಬಟ್ ಜನರಲ್ ಅವ್ರು ಕೂಡ ಟಿಕೆಟ್ ಕೊಟ್ಟಿರ್ತಾರೆ. ಏನ್ ಇವ್ರು 20 ರೂಪಾಯಿ, ಒಂದ್ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಕೊಟ್ಟಿರ್ಬೋದು, ಬಟ್ ಅವ್ರಿಗೆ ನಿಂತ್ಕೊಳಕ್ ಕೂಡ ಜಾಗ ಇರ್ಲಿಲ್ಲ ಆ ಟೈಮಲ್ಲಿ. ಅದಕ್ಕೋಸ್ಕರ ಆ ಟ್ರೈನ್ ಅಲ್ಲಿ ನಿಂತ್ಕೊಳಕ್ ಬಂದಿರ್ತಾರೆ ರಿಸರ್ವೇಶನ್ಗೆ. ಬಟ್ ಇವ್ನ್ ಯಾರೋ ಟ್ರೈನ್ ಬೋಗಿನ ಎಳ್ದ್ಬಿಟ್ಟು, ನಾವು ಬುಕ್ಕಿಂಗ್ ಮಾಡಿರೋದು, ನೀವೆಲ್ಲ ಬಂದು ಇಲ್ಲಿ ನಿಂತ್ಕೋಬಾರ್ದು, ಏನಕ್ಕೆ ನಿಂತ್ಕೊಂಡಿದೀರಾ ಅಂತ ಟ್ರೈನ್ ಬಗ್ಗೆ ಎಳ್ದಿದ್ದು ಅಲ್ವಾ ಗುರುಗಳ? ಹೌದೌದು. ಆಮೇಲೆ ಏನಂದ್ರೆ ಟಿ.ಸಿ ಅವ್ರೆ ಅವನ್ಗೆ ಬೋದ್ರು. ಇಲ್ಲಿ ಜಾಗ ಇರೋದ್ಕೇನೆ ಅಂದ್ರೆ ಮಾಮೂಲಿ ಟಿಕೆಟ್ ಇಶ್ಯೂ, ಅವ್ರಿಗೂ ಟಿಕೆಟ್ ಇಶ್ಯೂನೇ ಮಾಡಿರೋದು. ಅವ್ರು ಏನು ಮಾಡಕ್ ಆಗಲ್ಲ. ಈ ಕ್ರೌಡ್ ಅಲ್ಲಿ ಈಗ 2 ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳಿದ್ರು, ಅವನಿಗೆ ಬೋದ್ರು. ಆಮೇಲೆ ಅದು ಒಂದು 10 ನಿಮಿಷನ 5 ನಿಮಿಷ ಇತ್ತು, ಆಮೇಲೆ ಮೂವ್ ಮಾಡಿದ್ರು. ಅದು ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ. ಕರೆಕ್ಟ್ ಕರೆಕ್ಟ್. ಅವರು ಎಷ್ಟು ಜನ ಅಲ್ಲಿ ಬರೀ ಜನರಲ್ ಅವ್ರು ಇದ್ರು ಅಂದ್ರೆ, ಇವ್ರು ಇದ್ದಿದ್ ಬರೀ 30 ಜನ ಸೀಟ್ ಇರ್ಬೋದು, ಅವ್ರು ಜಾಸ್ತಿ ಜನನೇ. ಬಟ್ ಜನರಲ್ ಅವ್ರು ಬಂದ್ಬಿಟ್ಟು ಕಡಿಮೆ ಅಂದ್ರೆ 50 ರಿಂದ 60 ಜನ ಇದ್ರು ಅಲ್ಲಿ. ಅವರೆಲ್ಲ ಹೇಳಿದ್ ಒಂದೇ, ನೀನ್ ಎಷ್ಟು ಕೊಟ್ಟಿದ್ಯೋ ಅಷ್ಟು ದುಡ್ಡು ಕೊಡ್ತೀನಿ, ಇಳ್ದು ಹೋಗ್ತಾ ಇರೋ ಅನ್ನೋ ತರ ಇದ್ರು. ಅಷ್ಟು ಜನ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ಕೆ ಆ ಟೈಮಲ್ಲಿ ಅವರು ಚೆಕಿಂಗ್ ಅವ್ರು ಬಂದು ಕೂಡ ಏನು ಮಾತಾಡ್ಲಿಲ್ಲ, ನೀವು ನಿಂತ್ಕೊಳ್ರಪ್ಪ ಆರಾಮಾಗಿ, ಇದು ಫುಲ್ ರಶ್ ಆಗಿದೆ, ಆರಾಮಾಗಿ ಹೋಗಿ ಅಂತಾನೆ ಹೇಳ್ಬಿಟ್ಟು ಹೋದ್ರು ಅಲ್ವಾ ಗುರುಗಳ? ಏನೇ ಇದ್ರು ರಶ್ ಅಲ್ಲಿ ಎಂಜಾಯ್ ಮಾಡ್ಬೇಕಂದ್ರೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬೇಕು ಬ್ರೋ. ಕರೆಕ್ಟ್. ಇಲ್ಲಿ ನಾವು ಮೈಸೂರಿಂದ ಬಂದ್ರು ಬ್ರೋ, ಮೈಸೂರಿಂದ ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಅವರೇಜ್ ಅಲ್ಲಿ ಇರುತ್ತೆ, ರಶ್ ಏನಿರಲ್ಲ. ಬಟ್ ಅಲ್ಲಿಂದ ಹೋಗ್ತೇವೆ ಗೊತ್ತಾ, ಬಂಗಾರಪೇಟೆ ಮುಗೀತು ಅಂದ್ರೆ. ಬ್ರೋ ಎಲ್ಲಿ ಬ್ರೋ ಮೆಜೆಸ್ಟಿಕ್ ಮುಟ್ಟಿದೆ, ಮೆಜೆಸ್ಟಿಕ್ ಅಲ್ಲೇ ಹತ್ ಬಿಟ್ರಿ, ಎಗರ್ ಬಿಟ್ರಿ ಅಲ್ವೇ?
ಅದೇನೆ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಬಂತು ಅಂದ್ರೇನೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹಾ ಕರೆಕ್ಟ್. ಏನ್ ಮಾಡೋದು ಅಂತ ಗೊತ್ತಾಗ್ದೇ ಇರೋ ಪರಿಸ್ಥಿತಿ ಹಂಗಾಗಿತ್ತು ನಮ್ದು. ವೈಭವ್ ಅವ್ರಿಗೆ ಆಕ್ಚುಲಿ ಅಲ್ಲಿ ಮೇಲೆ ಸೀಟಲ್ಲಿ ಇದ್ರು, ಅವ್ರ ಪರಿಸ್ಥಿತಿ ಹೇಗಿತ್ತು ನಮ್ಗೆ ಗೊತ್ತಿಲ್ಲ. ನಾವ್ ಆಕ್ಚುಲಿ ನೈಟ್ ಇಲ್ಲ ಅವನು ಆರಾಮಾಗಿ ನಿದ್ದೆ ಹೊಡೆದ ಅವನು. ಆಮೇಲೆ ನಾನೊಂದು 4 ಗಂಟೆ ಹೋದೆ, ಆಮೇಲೆ ಮನಿಕಳಣ ಅಂತ ಮಗ ಆಯ್ತಲ್ಲ ಬಿಡು ಅಂತ ಅವನೇ ಎಲ್ಸಿ ನಾನೊಂದ್ ಅರ್ಧ ಗಂಟೆ ಮಲಗಿದ್ದೆ. ಅವ್ರ ನಿದಳ್ಸಿದ್ರ ನೀವು? ಓ ಎದ್ದೇಳಿಸ್ತೆ, ಮಗ ಎದ್ದೇಳ ಮಗ ಅಂತ. ಆಮೇಲೆ ಏನಾಯ್ತಂದ್ರೆ ನಿಯರ್ ಬೈ ಬರ್ತಾ ಅದ್ರ ಆಪೋಸಿಟ್ ಆಗಿ ಒಂದ್ ಸೀಟ್ ಖಾಲಿ ಆಗ್ತು, ಅಲ್ಲೇ ಬಿತ್ಕೊಂಡೆ. ಕರೆಕ್ಟ್ ಬರ್ತಾ ಬರ್ತಾ ಆಮೇಲೆ ಮತ್ತೆ ನನಗೆ ಟ್ರೈನ್ ಅಲ್ಲಿ ಅಲ್ಲೇ ಕೆಳಗಡೆನೂ ಜಾಗ ಸಿಕ್ತು, ಅಲ್ಲೇ ಮಲ್ಕೊಂಡ್ವಿ. ಕರೆಕ್ಟ್ ಕರೆಕ್ಟ್. ಆಕ್ಚುಲಿ ಜನರಲ್ ಅವ್ರಿಗೆ ರಿಸರ್ವೇಶನ್ ಅಲ್ಲಿ ಸ್ವಲ್ಪ ಕುತ್ಕೊಳಕ್ಕೆ ಅಲ್ಲಿ ಕೆಳಗಡೆ ಬಿಟ್ರು ಸಾಕು, ಜಾಗ ಕುತ್ಕೊಳಕ್ ಬಿಟ್ರು ಸಾಕಾಗಿರತ್ತೆ, ಅಷ್ಟು ರಶ್ ಇರ್ತವೆ ನಾರ್ಮಲ್ ಆಗಿ. ಅದು ಆ ಕ್ರೌಡ್ ಅಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಬ್ರೋ. ಈಗ ನಾವು ಈಗ ಸೀಟ್ ಬುಕ್ಕಿಂಗ್ ಮಾಡಿರೋದು ಅವಂದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ರಿಸರ್ವೇಶನ್ ಮಾಡಿದ್ದ ಅವನು ಆಲ್ರೆಡಿ. ರೂಲ್ಸ್ ಪ್ರಕಾರ ಹೋಯ್ತು ಅಂದ್ರೆ ನಾವ್ ಇದು ಮಾಡಕ್ ಆಗಲ್ಲ. ಇನ್ನೊಂದು ರೈಲ್ವೆದವ್ರು ಸರಿ ಇಲ್ಲ. ಇದು ರಿಸರ್ವೇಶನ್ ಅಷ್ಟು ಅಂದ್ಮೇಲೆ ಟಿಕೆಟ್ ಅದು ಏನೀಗ ಜನರಲ್ ಅಲ್ಲಿ 2 ಇರುತ್ತೆ, ಮೇ ಬಿ ಟ್ರೈನ್ 2-3 ಬೋಗಿ ಕೊಡ್ಬೋದೇನೋ, ಮ್ಯಾಕ್ಸಿಮಮ್ ಬೇಕಾದ. ಓಕೆನಾ, ಅಲ್ಲಿ ಏನ್ ಹಿಡಿಯುತ್ತೆ ಅಷ್ಟು ಟಿಕೆಟ್ ಇಶ್ಯೂ ಮಾಡಿದ್ರೆ ಬೆಟರ್, ಇಲ್ಲಾಂದ್ರೆ ಈ ತರ ಕಾಮನ್ ಆಗ್ತವೆ. ಅಂದ್ರೆ ಜನಗಳು ಹೋಗ್ಲೇಬೇಕು ಅಂತ ಇದ್ದಾಗ ಅಷ್ಟೊಂದ್ ಜನ ಇರ್ತಾರೆ, ಅವಾಗ ಇವಾಗ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಅದು ಕೌಂಟರ್ ಅಲ್ಲೂ ಜಗಳ ಆಗೋ ಚಾನ್ಸ್ ಇರುತ್ತೆ. ಅಂತ ಕಡೆ ಇವಾಗ ನೋಡಿ ಸೀಸನ್ ಈ ತರ ಇದ್ದಾಗ 1-2 ಟ್ರೈನ್ ಜಾಸ್ತಿ ಬಿಡೋದು ಮಾಡ್ಸಿದ್ರೆ ನಮ್ಗೆ ಗೊತ್ತಿರಂಗೆ ಯೂಸ್ ಆಗ್ಬೋದು. ಇಲ್ಲಾಂದ್ರೆ ರಿಸರ್ವೇಶನ್ನೇ ಇವಾಗ 10 ಬೋಗಿ ಬಿಡೋದು, 5 ಬೋಗಿ ರಿಸರ್ವೇಶನ್ ಮಾಡ್ಕೊಂಡು ಇನ್ 5 ಬೋಗಿನ ಜನರಲ್ ಬಿಟ್ರೆ ಜನರಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಜನಗಳು ತುಂಬಾ ಇರ್ತಾರೆ. ಅವಾಗ ನಮ್ಗೆ ಆಕ್ಚುಲಿ ಅಷ್ಟೊಂದು ಕ್ರೌಡ್ ಅದಲ್ಲ ಬ್ರೋ. ಈಗ 2 ಟ್ರೈನ್ ಕ್ಯಾನ್ಸಲ್ ಆಯ್ತು ಬ್ರೋ. ಕರೆಕ್ಟ್ ಅದು ಮೇನ್ ಇಶ್ಯೂ ಆಗಿದ್ದು. ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಾರ್ಮಲ್ ರೆಗ್ಯುಲರ್ ಆಗಿ ಏನು ಓಡಾಡ್ತಿತ್ತು ಅದೇ ಆಗ್ತಿತ್ತು. ಬಟ್ 2 ಈಗ ಹೆಂಗೆ ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ 8:30 ಟ್ರೈನ್ ಮಿಸ್ ಆಯ್ತು, ಸೇಮ್ ಅದೇ ತರ ಆ ಕಡೆಯಿಂದ ರಿಟರ್ನ್ ಬರ್ಬೇಕಾದ್ರೂ 2 ಟ್ರೈನ್ ಮಿಸ್ ಆಯ್ತು. ಅಲ್ಲಿ 2 ಕ್ಯಾನ್ಸಲ್ ಆಯ್ತು, 1ಕ್ಕೆ ತುಂಬ್ಕೊಂಡ್ರು, ಅಷ್ಟೇನ್ ಏನಾಗಿಲ್ಲ ಅಲ್ಲಿ. ಅಂದ್ರೆ ಮೋಸ್ಟ್ಲಿ ಅದು ಹಂಗಂದ್ರೆ ನಮ್ಗೆ ಗೊತ್ತಿರಂಗ್ ನಮಗ್ ಟ್ರಾವೆಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಆಲ್ಮೋಸ್ಟ್ ಎಷ್ಟೊಂದು ರಶ್ ಇರಲ್ಲ ಅಂತೀರಾ ಗುರುಗಳ? ಹೌದು, ನಮ್ ವೈಭವ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ವಲ್ಲ, ಈಗ ಆಯ್ತು. ಅವ್ನ್ ಈಗ್ಲೂ ಅಲ್ಲಿ ಮುಗಿಸ್ಕೊ ಬರ್ಬೇಕಾದ್ರೆ ನಾವು ಹೆಂಗೋ ಅಲ್ಲಿ ಬೆಂಗಳೂರಲ್ಲಿ ಇಳಿಸ್ಬಿಟ್ಟು ನೀನು ಇದಕ್ ಹೋದೆ ಅಲ್ವಾ ರಿಟರ್ನ್, ನಾವ್ ಹೋಗ್ತೀನಿ ಅನ್ಬಿಟ್ಟು. ಕರೆಕ್ಟ್. ಇವನ್ ಕರ್ಸ ಬರ್ಬೇಕಾದ್ರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬರೋ ತನಕನೂ ಹೇಳ್ತಾ ಇದ್ದ, ನಾನ್ ನೆಕ್ಸ್ಟ್ ಮಾತ್ರ ಬುಕ್ಕಿಂಗ್ ಇಲ್ದೆ ನಾನ್ ಬರಲ್ಲ ಅಂತ. ಅಂದ್ರೆ ವೈಭವ್ ಅವ್ರಿಗೆ ಫಸ್ಟ್ ಟೈಮ್ ಅಷ್ಟೊಂದು ಜನರಲ್ ಅಲ್ಲಿ ಅಷ್ಟೊಂದು ರಿಸ್ಕ್ ಕೊಟ್ಟು ನಾವಿಬ್ರು ಕರ್ಕೊಂಡ್ ಹೋಗಿದ್ವಿ. ವೈಭವ್ ಅವ್ರೆ, ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಮ ಫೀಲ್ ಹೆಂಗಿತ್ತು? ಮಾತಾಡಕ್ಕೆ ಆಗ್ತಾ ಅದಕ್ಕೆ ಹೇಳ್ತಾ ಇದೀನಿ, ಮಾತಾಡ್ತಾ ಇದೀರಲ್ಲ. ಅಲ್ಲ ನೀವೇ ಮಾತಾಡಿ ಮುಗ್ತಿರಲ್ಲ, ಮತ್ತೆ ನಾನೇನ್ ಮಾತಾಡ್ಬೇಕು? ಅಲ್ಲ ಆಕ್ಚುಲಿ ಇಲ್ಲ ನಾನ್ ನಿಮ್ನ ಕೇಳಲೇಬೇಕು. ಆಕ್ಚುಲಿ ನೀವ್ ಈ ತರ ಯಾವತ್ತೂ ಜರ್ನಿ ಮಾಡಿರ್ಲಿಲ್ಲ ಅಂತ ನನಗ್ ಅನಿಸ್ತು, ನನ್ಗೂ ಗುರುಗಳಿಗೂ ಫೀಲ್ ಆಯ್ತು. ಮಾಡಿದ್ರ? ಅಂದ್ರೆ ಅವ್ನು ಮಾಡಿದಾನೆ, ಬಟ್ ಅದ್ರ ಈ ಕ್ರೌಡ್ ಅಲ್ಲಿ ಮಾಡಿಲ್ಲ. ಓಕೆನಾ, ಜನರಲ್ ಹೋಗಿಲ್ಲ, ಅವ್ನು ಯಾವತ್ತೂ ಮಾಡಿಲ್ಲ. ಬುಕ್ಕಿಂಗ್ ಮಾತ್ರ ಮುಂಚೆ ಮಾಡಿದೀನಿ. ಅಂದ್ರೆ ಮುಂಚೆ ಚಿಕ್ಕವ್ರಿದ್ರ? ಎಷ್ಟು? ಮಂಗಳೂರು ಟು ಕಾರವಾರ ಆಗಿರ್ಬೋದು, ಅಥವಾ ಬೆಂಗಳೂರಿಂದ ಅಂದ್ರೆ ಅವಾಗ ಇಷ್ಟೊಂದು ಕ್ರೌಡ್ ಇರಕ್ ಚಾನ್ಸ್ ಇಲ್ಲ, ಯಾಕಂದ್ರೆ 10 years ಬ್ಯಾಕ್ ಅಷ್ಟೊಂದ್ ಜನಸಂಖ್ಯೆನೂ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಇಷ್ಟೊಂದು ಕ್ರೌಡ್ ಇತ್ತ? ಆಕ್ಚುಲಿ ಅಂದ್ರೆ ಈ ಮಧ್ಯೆ ನಾನು ಈಗ ನೋಡಿ ಅದ್ಕೇನವ್ರು ಕರಿತಾ ಇದ್ದೀನಿ, ಇವತ್ ಸಿಕ್ದಾಗ್ಲೂ ಕರ್ದೆ, ಬಾ ಶ್ರೀಶೈಲಕ್ ಹೋಗೋಣ ಅಂತ ಶನಿವಾರ. ಆಕ್ಚುಲಿ ಇವ್ರು ಬಂದ್ಬಿಟ್ಟು ನೋಡಿ ಒಂದ್ ಸ್ವಲ್ಪ ಬೆಟರ್ ಅಂದ್ರೆ ಅಮೌಂಟ್ ಅಲ್ಲಿ ಬಂದ್ಬಿಟ್ಟು ವೈಭವ್ ಅವ್ರು ಇರ್ತಾರೆ. ಬಟ್ ಈ ನಮ್ ಗುರುಗಳು ಬಂದ್ಬಿಟ್ಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರೊಂದ್ ಸ್ವಲ್ಪ ಗುರುಗಳು ಕಡಿಮೆ ಇರ್ತಾರೆ. ಬಟ್ ಟ್ರಿಪ್ ಪ್ಲಾನ್ ಮಾಡ್ಬೇಕಂದ್ರೆ ವೈಭವ್ ಅವರಾದ್ರೂ ಒಂದ್ ಹೆಜ್ಜೆ ಹಿಂದೆ ಇರ್ತಾರೆ. ಈ ಗುರುಗಳು ಎಲ್ಲಾ ದೇವಸ್ಥಾನ ನೋಡ್ಬೇಕು, ಎಲ್ಲಾ ಪ್ಲೇಸ್ ನೋಡ್ಬೇಕು. ಇವ್ರು ಆಕ್ಚುಲಿ ಟ್ರಿಪ್ ಹೊಡಿತಾನೆ ಇರ್ತಾರೆ. ಆಕ್ಚುಲಿ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿ 1 year ಆಗ್ತಾ ಬರ್ತು ಅನ್ಸುತ್ತೆ. ಇದುವರೆಗೂ ಒಂದ್ ಜಾಸ್ತಿ
ಒಂದ್ 6 1 ಮಂತ್ year ಆಗಿದೆ. ನಾವು ಡಿಸೆಂಬರ್ ಅಲ್ಲೇ ಹೋಗಿದ್ದು ಐ ಥಿಂಕ್. 7 months ಆಯ್ತು ಅಷ್ಟೇ. 7 months ಆಗಿದೆ. ಬಟ್ ಟ್ರಿಪ್ ಇವ್ರು ಹೊಡಿತಾನೆ ಇದಾರೆ. ಬಟ್ ಇನ್ನೊಂದೇನಂದ್ರೆ ಆದಷ್ಟು ಬೇಗ ಮತ್ತೆ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆನೆ ಹೋದ್ರೆ ನಾವ್ 3 ಹೋಗೋಣ ಅಂತ ನನ್ನ ಐಡಿಯಾ. ಬಟ್ ಇವ್ರದ್ದೇನಿದೆ ಪ್ಲಾನ್ ಗೊತ್ತಿಲ್ಲ. ಇವ್ರು ಕರೆದ್ರೆ ನನಗಂತೂ 100% ನಂಬಿಕೆ ಇದೆ ನಮ್ಮ ಇಬ್ರು ಫ್ರೆಂಡ್ಸ್ ಬರ್ತಾರೆ ಅಂತ. ಅವ್ರನ್ನೇ ಒಂದ್ಸತಿ ಕೇಳೋಣ ಬನ್ನಿ. ಏನ್ ಗುರುಗಳು ಏನ್ ಹೇಳ್ತೀರಾ? ಎಲ್ಲ ರಾಯರ್ ಕೂಗ್ಬೇಕು ಕಣ್ರಿ, ರಾಯರ್ ಕರೀತಾರೆ ಹಂಗಂತೀರಾ? ಹಾ ನಾವು ಹೋಗ್ಬೇಕು ಅಂತ ನಾವು ಇಷ್ಟಪಟ್ರು ಹೋಗಕ್ಕಾಗಲ್ಲ ಒಂದೊಂದ್ ಟೈಮಲ್ಲಿ. ಸರಿನಾ, ನಾವ್ ಹೋಗ್ಬಾರ್ದು ಅಂತ ಅನ್ಕೊಂಡ್ರು ನಾವ್ ಇಲ್ಲೇ ಲೋಕಲ್ ಇಲ್ಲೇ ಮೈಸೂರಲ್ಲಿ ರಾಯರ್ ಮಠ ನೋಡ್ಕೊಳವ ಅಂತಿದ್ವಿ. ಸಡನ್ ಆಗಿ ಪ್ಲಾನ್ ಆಗಿ ಅಲ್ಲಿಗೆ ಹೋಗಿದ್ ನಾವು, ಗೊತ್ತಾ? ಹಂಗೆ ಅದು ಒಂದ್ ಟೈಮ್ ಇರ್ತದಲ್ಲ. ಕರೆಕ್ಟ್. ಕೆಲವ್ರಿಗೆ ಇದು ರಾಯರ್ ಮಠದ ಇದು ಮಂತ್ರಾಲಯದಲ್ಲಿ ಕೆಲವ್ರಿಗೆ ಮುಡಿ ಕೊಡಲ್ಲ ಅನ್ಕೊಂಡಿರ್ತಾರೆ. ಮುಡಿ ವ್ಯವಸ್ಥೆನೇ ಐತೆ ಅಂತ ಗುಡಿ. ಕರೆಕ್ಟ್. ಈ ವಿಷಯ ಹೇಳಲೇಬೇಕು. ನಾವು ಆಲ್ಮೋಸ್ಟ್ ಎಲ್ಲಾ ಕಡೆನೂ ತಿರುಪತಿ ಧರ್ಮಸ್ಥಳ ಕಡೆ ಎಲ್ಲ ಮುಡಿ ಕೊಡೋದು ಗೊತ್ತಿರುತ್ತೆ ನಾರ್ಮಲ್ ಆಗಿ ಎಲ್ಲರಿಗೂ. ಆದ್ರೆ ನಾವು ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋದಾಗ ಗೊತ್ತಾಯ್ತು ನನ್ ಮಂತ್ರಾಲಯದಲ್ಲೂ ಮುಡಿ ಕೊಡ್ತಾ ಇದಾರೆ ಅಂತ. ಅದ್ರಲ್ಲೂ ನಾವು ಇವ್ ಗುರುಗಳು ಅಂತ ಹೇಳ್ತೀವಲ್ಲ, ಈ ಗುರುಗಳು ಕೂಡ ಅಲ್ಲಿ ಮುಡಿ ಕೊಟ್ರು. ಅವಾಗ್ಲೇ ಗೊತ್ತಾಗಿತ್ತು ಇಲ್ಲಿ ಏನೇನಿರುತ್ತೆ ಅಂತ. ಒಳಗಡೆ ವ್ಯವಸ್ಥೆ ಅದೇ ಹೊಳೆ ಹಿಂದೆನೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಒಂದು ಮನೆಗಳ ತರ ಕಟ್ಕೊಂಡಿದ್ದಾರೆ. ಅಲ್ಲೇ ಒಳಗಡೆನೆ ನಾವು ಫಿಕ್ಸ್. ನಾನು ಎಷ್ಟ್ ಸತಿ ಮಂತ್ರಾಲಯಕ್ಕೆ ಹೋಯ್ತೀನಿ ಫಿಕ್ಸ್ ಒಟ್ನಲ್ಲಿ ಮುಡಿ ಕೊಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ನಾವು ಅದಕ್ಕೆ. ಗುರುಗಳೇ ನೀವು ಎಷ್ಟು ವರ್ಷ ಅಂದ್ರೆ 3 ವರ್ಷ ಹೋಗಿದ್ದು? 3 ವರ್ಷನೂ ಕೊಟ್ಟಿದ್ದೀರಾ? ನಾನ್ ಈಗ ನಾಳೆ ಹೋಯ್ತೇನಾರ ನಾಳೆನೂ ಕೊಟ್ಬಿಟ್ಟು ಬರ್ತೀನಿ ಆತರ. ಹಂಗಲ್ಲ ಗುರುಗಳೇ, ಅಂದ್ರೆ ಇವರು ಹೋದಾಗೆಲ್ಲ ಕೊಟ್ಟಿದ್ದಾರೆ. ಅದರಿಂದ ನಮಗೂ ಗೊತ್ತಾಯ್ತು ಮುಡಿ ಕೊಡ್ತಾರೆ ಅಲ್ಲಿ ಅಂತ. ಇನ್ನೊಂದ್ ಏನ್ ಕ್ವಾಟ್ಲೆ ಅಂದ್ರೆ ನಮ್ದು ಫಸ್ಟ್ನೇ ಸತಿ ದರ್ಶನ ಆಗಿದೆ ಹೆಂಗೆ ಅಂದ್ರೆ, ಈಗ ಮಂತ್ರಾಲಯ ಒಂದು ಫ್ಲಡ್ ಆಗಿ ಮುಳುಗೋಗಿತ್ತು, ಜ್ಞಾಪನ ಇದೆಯಾ? ಅಂದ್ರೆ ತುಂಬಾ ಮಳೆ ಬಂದ ಮಂತ್ರಾಲಯನೇ ಮುಳುಗಿಸ್ಬಿಟ್ಟಿತ್ತು. ಯಾವ್ದು ತುಂಗಭದ್ರಾ ನದಿ ಅಲ್ಲಿ ತನಕ ತುಂಬಿಟ್ಟಿತ್ತು. ಅಷ್ಟೊಂದ್ ಬಂದಿತ್ತಾ? ನಾವು ಹೌದು, ನಿಮ್ಗೆ ಅದು ಗೊತ್ತೇ, ಅದ್ ನ್ಯೂಸ್ ಎಲ್ಲ ಆಗಿದೆ ಅದು. ಆ ಟೈಮಲ್ಲಿ ನಾವಲ್ಲಿ ಪ್ರೆಸೆಂಟ್ ಅಲ್ಲಿ ಸಿಗಾಕೊಂಡಿದ್ವಿ ನಾವು. ಆಕ್ಚುಲಿ ನಾನ್ ನೋಡ್ದೆ ಹೊಳೆ ಅದೇನ್ ಅಷ್ಟೊಂದು ಅಂದ್ರೆ ತುಂಬಾ ದೂರ ಇದೆ. 100% ಇದೆ. ದೇವಸ್ಥಾನನೇ ಮುಳುಗ್ಸಿತ್ತು ಅಂದ್ರೆ ಅಷ್ಟು ನೀರ್ ಬಂದಿತ್ತು ಅದು. ಇನ್ನೊಂದೇನಂದ್ರೆ ಆ ಟೈಮಲ್ಲಿ ನಮ್ಮಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಇದ್ದಿತ್ತು. ಓಕೆನಾ, ಅಂದ್ರೆ ಇದು ಈ ಕಡೆ ಎಲ್ಲಾ ಸಂಘದಿಂದ ಏನಾರ ಹಾಕಿದ್ರೆ ಟ್ರಿಪ್ ಹೊಡಿತಾರ. ಕರೆಕ್ಟ್. ಮೈಲೇಶ್ ಸಂಘ ಏನ್ ಪ್ಲಾನ್ ಆಗಿತ್ತು ಅಂದ್ರೆ, ಆ ಟೈಮಲ್ಲಿ ನಮ್ ಮಾದಪ್ಪನೇ ಕರ್ಕ ಬಂದ ಅನ್ಕತೀನಿ, ನಮ್ ಮನೆದೇವ್ರ ಮಾದಪ್ಪನೇ. ಆ ಟೈಮ್ ನಮ್ಮಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಲೇಬೇಕು ಅಂತ. ನಮ್ಮಪ್ಪ ಇವತ್ತಿದು ಉಳ್ಕೊಬಿಡೋಣ, ನೈಟ್ ನಿದ್ದೆ ಇಲ್ಲಾಂದ್ರೆ ಮಂತ್ರಾಲಯದಲ್ಲೇ ತಂದ್ಬಿಟ್ಟು ಮಾರ್ನಿಂಗ್ ಹೋಗೋದ ಟ್ರೈನ್ಗೆ ಅಂತ ಪ್ಲಾನ್ ಇದ್ದಿದ್ದು. ಬಟ್ ಈ ತರ ಆದ್ಮೇಲೆ ನಮ್ಗ ಕನ್ಫರ್ಮ್ ಇರ್ಲಿಲ್ಲ. ಬಟ್ ಅಲ್ಲಿ ಜಗಳ ಆಡ್ಕೊಂಡು ಆಗಲ್ಲ ಈಗಲ್ಲ ಅನ್ಬಿಟ್ಟು ಮಾಮೂಲಿ ರೆಂಟ್ ಹೌಸ್ ಅವನ್ ಜೊತೆ ಜಗಳ ಆಡ್ಕೊಂಡು ನಾವ್ ಬಂದು ಒಂದ್ 1/2 hour ಆಗಿಲ್ಲ ಬ್ರೋ. ಆಲ್ರೆಡಿ ನಮ್ಗೆ ನಮ್ ಡ್ಯಾಡಿ ನಮ್ಮ ಅಪ್ಪನ್ಗೆ ಅವಾಗ್ಲೇ ಫೋನ್ ಬರ್ತೈತೆ ಮೈಸೂರಿಂದ, ಅಂದ್ರೆ ನಮ್ ಮನೆ ಕಡೆಯಿಂದ, ಫ್ರೆಂಡ್ ಕಡೆಯಿಂದ ಎಲ್ಲ. ಇಲ್ಲಿದ್ದೀರಾ ಅಂತ ಗಾಬರಿಗೆ ಏನಕ್ಕೆ ಅಂತ ನಮ್ ಡ್ಯಾಡಿ ಮಾತಾಡ್ತವ್ರೆ. ಆಮೇಲೆ ನೋಡಿದ್ರೆ ನ್ಯೂಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ನೀರು ಇದ್ರತ್ರ ನಾವು ಲೈನಿಂಗ್ ನಿಂತ್ಕೊಂಡ್ವಿ, ಗೊತ್ತಾ? ಕರೆಕ್ಟ್. ಈ ಕಡೆ ಅಂದ್ರೆ ಜಿಗ್ಜಾಗ್ ಅಲ್ಲಿ ಮತ್ತೆ ಹೊಳೆಗಂಟ ಹೋಯ್ತು. ಕರೆಕ್ಟ್. ಅಲ್ಲಿ ತನಕ ಬಂದು ನೀರು ನಾವು ಸಿಗಾಕೊಂಡ್ವಿ ಊರ್ನಲ್ಲಿ. ಫಸ್ಟ್ ನೀರ್ ಚಿಕ್ಕದಿತ್ತು, ಬಿಟ್ವಿ ಟಾಟಾ ಇಸ್ಗೆ. ಅವೆಲ್ಲ ಟಾಟಾ ಸಮ್ ಈಗ ಏನೀಗ ಇದೇ ಐತಲ್ಲ ನಾವ್ ಆಟೋ, ಅವಾಗ ಟಾಟಾ ಸಮ್ ಹೋಗೋದು 12 ಜನದ್ದು. ಅವಾಗ ಒಂದಾಯ್ತು, ಎರಡಾಯ್ತು. ಒಂದಲ್ಲಿ ನಾವು ಬರ್ಬೇಕಾದ್ರೆ ಒಂದು ಇದು ಕಟ್ಟೆ ತರ ಕಾಣಿಸ್ತದೆ, ಗೊತ್ತಾ? ಆ ಕಡೆಯಿಂದ ಬರ್ಬೇಕಾದ್ರೆ ಒಂದು ಹೊಳೆ ತರ ಒಂದು ಸಿಕ್ಕದು, ಅಲ್ಲಿ ಲಾಕ್ ಹಾಕ್ಬಿಟ್ವಿ ನಾವು. ಅಲ್ಲಿವರೆಗೂ ನೀರು ಇರುತ್ತೆ ಗುರುಗಳೇ? ಬ್ರೋ ಅಲ್ಲಿಂದ ಅಂದ್ರೆ ಅಲ್ಲಿಂದ ಅಲ್ಲ, ಅಂದ್ರೆ ಬೇರೆ ಕಡೆ ಅದು ಇದಿರುತ್ತಲ್ಲ ಬ್ರೋ, ಅದು ರೂಟ್ ಇರುತ್ತಲ್ಲ ನೀರ್ದು. ಸೊ ಅಲ್ಲಿಂದ ಅಲ್ಲಿ ಡ್ಯಾಮ್ ಇದ್ ಮಾಡಿದ್ರಲ್ಲ, ಅಲ್ಲಿ ನೀರು ಹೆವಿ ಇದಾಗ್ಬಿಟ್ಟು ಅಲ್ಲಿ ನಾವ್ ಸಿಗಾಕೊಂಡಿದ್ವಿ ನಾವು. ಆಮೇಲೆ ತಳ್ಕೊಂಡು ಅಲ್ಲಿ ನಾವ್ ಇಳ್ಕೊಂಡು ಈಜ್ ಹೊಡ್ಕ ಬಂದಿದ್ವು ಆ ಟೈಮಲ್ಲಿ. ಈಜ್ ಹೊಡಿಯೋ ತರ. ಅಯ್ಯೋ ಬ್ರೋ, ನೀವ್ ನಂಬ್ತಿರೋ ಬಿಡ್ತಿರೋ, ಎಷ್ಟು ಇದು ಅಂದ್ರೆ ಬ್ರೋ, ಹೊಳೆ ಆಗೋಗಿತ್ತು ಅನ್ಕೊಳ್ಳಿ, ದೊಡ್ಡ ಹೊಳೆ ಅನ್ಕೊಳ್ಳಿ, ಕಾವಲಿ ಇದ್ದಿದ್ದು ಹೊಳೆ. ಅಂದ್ರೆ ಇವಾಗ ಅಲ್ಲಿಂದ ಬಂದಿದ್ದೆ ಒಂಥರ ವಿಸ್ಮಯ ಆಯ್ತು ನಿಮ್ಗೆ? ಹೌದು. ಇನ್ನೊಂದ್ ಏನ್ ಕ್ವಾಟ್ಲೆ ಅಂದ್ರೆ ಮಧ್ಯ ಹೋಗಿ ಸಿಗಾಕಬಿಟ್ಟು
ಹಾ ಟಾಟಾ ಎಸಿ ಇದು ನಮ್ದು ಹಾ ಇನ್ನೊಂದ್ ಕಾಲ್ ಗಂಟೆಲಿ ಒಂದು 10 ನಿಮಿಷ ಹುಡುಗರೇ ಬಂದು ಅಲ್ಲಿ ಮಾಮೂಲಿ ಲೋಕಲ್ಸ್ ಬಂದು ತೊಳ್ಳಿಲ್ಲ ಅಂದಿದ್ರೆ ಓಕೆ ಗಾಡಿ ದಬಾಕ ಬಿಡ್ತಿತ್ತು. ಅಂದ್ರೆ ಹೆವಿ ಲೋಡ್ ಆಗ್ಬಿಟ್ಟಿತ್ತು. 12 ಜನ ಕೂರ್ಸ್ಕೊಳ್ಳೋ ಜಾಗದಲ್ಲಿ 14 ಜನ ಕೂರ್ಸ್ಕೊಬಿಟ್ಟ ಅವನು. ಓಕೆ ಓಕೆ ಹೋಗಿ ಕರೆಕ್ಟ್ ಆಗಿ ಸೇತುವೆ ಮಧ್ಯೆ ನಿಂತ್ಕೊಂಡಿದ್ವಿ ನಾವು. ಓ ಹೆಂಗೋ ದೇವ್ರು ಕಾಪಾಡಿ ಸ್ವಲ್ಪ ನಿಮ್ನ ಇನ್ನೊಂದ್ ಯಾಮಾರಿದ್ರು. ಸ್ವಲ್ಪ ದೂರ ಕರ್ಕೊಂಡ್ ಹೋಗಿದ್ದಾರೆ. ಅಲ್ಲಿಂದ ಅಲ್ಲಿಗ್ ಬಂದು ಆಮೇಲೆ ನಾರ್ಮಲ್ ರೈಲ್ವೆ ಸ್ಟೇಷನ್ ಬಂದು ಹಾ ಈ ಕಡೆ ಆಮೇಲೆ ನಾವ್ ಇಲ್ಲಿ ಮನೆಗ್ ಬಂದ್ರ ಮೇಲೆ ನೋಡ್ತೀವಿ ಏನು ರಾಘವೇಂದ್ರ ಸ್ವಾಮಿದು ನಾವು ಉರುಳ್ಸೇವೆಲ್ಲ ಮಾಡ್ತೀರಲ್ಲ ಉರುಳು ಸೇವೆ ಒಳಗಡೆ ಹಾ ಒಳಗಡೆ ಕರೆಕ್ಟ್. ಬೆಟ್ಟಿಂದ ನಾವ್ ಅಕ್ಷತೆ ಇಸ್ಕೊಂಡ್ವಲ್ಲ ನಾವು ಗೊತ್ತಾಯ್ತು ಕಾರ್ನರಲ್ಲಿ. ಹಾ ಅಲ್ಲೆಲ್ಲ ಗೊಜ್ಜೆ ನೀರ್ ಮಣ್ಣು ನೀರ್ ಬರುತ್ತೆ ಗೊತ್ತಾ, ಅದೆಲ್ಲ ತುಂಬಿ ಅವ್ರು ತೊಳಿತಾ ಇದ್ರು. ಒಂದು ಒಳಗಡೆ ಗಂಟ ದೇವಸ್ಥಾನದ ಒಳಗಡೆ ಫುಲ್ಲು. ಹೌದು, ಅಲ್ಲಿ ಇದಿದೆಯಲ್ಲ ಗೋಪುರ ಇದೆಯಲ್ಲ, ಅದು ಫ್ಲಾಗ್ ಹಾರುತ್ತಲ್ಲ ಹಾ ರಾಯರ್ದು ಗೋಪುರದ ಮೇಲೆ, ಅಲ್ಲಿ ತನಕ ನೀರಿತ್ತು ಕಣ್ರಿ. ಅಷ್ಟು ಫ್ಲಡ್ ಆಗಿತ್ತು ಟೈಮಲ್ಲಿ. ಅಯ್ಯೋ ಅಂದ್ರೆ ಅಲ್ಲಿ ಯಾರು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅವಾಗೆಲ್ಲ ಫ್ಲೈಟ್ ಅಲ್ಲೆಲ್ಲ ಕ್ಯಾರಿ ಮಾಡಿದ್ರಲ್ಲ, ಅಲ್ಲೇ ಫುಡ್ ಅಲ್ಲೇ ಇರೋ ಮನೆ ಅಕ್ಕಪಕ್ಕದ ಮನೆ ಅವ್ರಿಗೆಲ್ಲ ಹೌದಾ ಊಟ ತಿಂಡಿಗೆಲ್ಲ ಫ್ಲೈಟ್ ಇದ್ರಲ್ಲೇ ಹೆಲಿಕಾಪ್ಟರ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲೇ ರೆಸ್ಕ್ಯೂ ಮಾಡಿದ್ರು ಆಲ್ಮೋಸ್ಟ್ ಎಲ್ಲಾರನು. ಆಕ್ಚುಲಿ ರೀಸೆಂಟ್ ಆಗಿ ಕೂಡ ಮಳೆ ಬಂದಾಗ ತುಂಬಾ ತುಂಬಿದೆ, ಮಳೆ ಬಂದಿದೆ ಅಂತ ತೋರಿಸ್ತಾ ಇದ್ರು. ನೋಡಿದ್ರ ನೀವು ಅದು ವಿಡಿಯೋ? ಅದ್ ನೋಡಿಲ್ಲ ಬ್ರೋ. ಈಗ ಪ್ರೆಸೆಂಟ್ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಾವು ಸಿಗಾಕೊಂಡಿದ್ವಿ ಅನ್ನೋದು ಮಾತ್ರ ಸತ್ಯ. ಓಕೆ ಓಕೆ ಓಕೆ. ಅಂದ್ರೆ ನೀವು ನಿಮ್ಗೆ ದೇವ್ರ ಪರಿಚಯ ಆಗಿರೋದು ಹುಟ್ಟದಾಗ್ಲೇ ನಿಮ್ಗೆ ಪರಿಚಯ ಆಗ್ಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹಂಗೇನೆ ಅನ್ಕೊಳ್ಳಿ. ಅಂದ್ರೆ ನಿಮ್ಗೆ ಹೆಸರೇ ಗುರು ರಾಘವೇಂದ್ರ ಇಕ್ಕಿದ್ದಾರೆ ಅಂದ್ರೆ ನಿಮ್ಗೆ ಪರಿಚಯ ಆಗಿರೋದು ಅಲ್ಲಿಂದಾನೆ. ಓಕೆ. ಗುರು ನಂದು ಬಂದು ಕೇಶವ ಅಂತ ಇತ್ತು, ನಮ್ಮಮ್ಮ ಹೆಸರು ಕಟ್ಸಿದ್ರು. ಆದ್ರೆ ನಮ್ಮಪ್ಪ ಗುರು ರಾಘವೇಂದ್ರ ಅಂತ, ಅವರು ಗುರು ಇತ್ತಲ್ಲ ಗುರು ಪ್ರಸಾದ್ ಅಂತ ಇಟ್ರು. ಅಂದ್ರೆ ಗುರುಗಳು ಪ್ರಸಾದ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಅವರು ಪ್ರಕಾರ ಆ ತರ ಹೆಸರು ನಂದು ಚೇಂಜ್ ಆಯ್ತು ಒಟ್ನಲ್ಲಿ. ಓಕೆ ಓಕೆ. ಆದ್ರೂ ಒಂಥರ ವಿಸ್ಮಯ ನನ್ಗಂದ್ರು. ವೈಭವ್ ಅವ್ರೆ ನೋಡಿ ಅವರು ವೈಭವ್ ಅವ್ರೆ ಇದಾರ ಇಲ್ವಾ? ಕಾನ್ಫರೆನ್ಸ್ ಹಾಕಿರೋದು ನೀವು ಸರ್, ನಾವಲ್ಲ. ನಾವ್ ಇದಾರಲ್ವಾ? ಆಕ್ಚುಲಿ ನಾವಿಬ್ರು ಮಾತಾಡೋದ್ರಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿ. ಆಕ್ಚುಲಿ ಇವ್ರು ನೀವು ಗುರುನ್ ಇವಾಗ ಮಾತಾಡ್ತಾರಲ್ಲ, ಅವ್ರು ಎಕ್ಸ್ಟ್ರಾಡಿನರಿ. ನೈಟ್ ಎಲ್ಲ ಅಲ್ಲಿರೋರ್ಗೆ ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಇಡೀ ಟ್ರೈನ್ ಒಂಥರ ಫ್ರೆಂಡ್ ಆಗ್ಬಿಡಿತ್ತೆ ಆಕ್ಚುಲಿ ನಮ್ಗೆ. ಅಷ್ಟು ಮಾತಾಡ್ತಾರೆ. ನಾನಾದ್ರೂ ಸ್ವಲ್ಪ ಅಷ್ಟೇ ಮಾತಾಡ್ತೀನಿ. ಈಗ ಆ ತರ ಕ್ವಾಟ್ಲ ಇತ್ತು ನೋಡಿ, ಅದೇ ನಮ್ ಹಿಂದೆ ಇದ್ರ ಗೊತ್ತಾ, ಒಬ್ಬ ಹುಡುಗ ಮತ್ತೆ ಅಕ್ಕ ಇದ್ರಲ್ಲ. ಕರೆಕ್ಟ್. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು, ಇದು 28-29 ಅವ್ರ ಮ್ಯಾರೇಜ್ ಅಂತೆ, ಬನ್ನಿ. ಓ, ನಿಮ್ಗೆ ಆಕ್ಚುಲಿ ಟ್ರೈನ್ ಅಲ್ಲಿ ಪರಿಚಯ ಆಗ್ಬಿಟ್ಟು ನಾನ್ ಮದ್ವೆ ಕರಿತೀನಿ ಅಂತ ಇದ್ರಲ್ಲ, ಅವ್ರ ತಾನೆ? ಅವರು ಇವ್ರಿಗೆ ಆಕ್ಚುಲಿ ಟ್ರೈನ್ ಅಲ್ಲೇ ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗ್ಲಿ ಒಬ್ರ ಅಕ್ಕ ಮಾತಾಡ್ಸಿದ್ರು. ಈಗ ಗೊತ್ತಲ್ಲ, ನಾನು ಹೇಳ್ದಲ್ಲ ತುಂಬಾ ಮಾತಾಡ್ತಾರೆ ಅಂತ. ತುಂಬಾ ಮಾತಾಡ್ತಾರೆ ಇವರು. ಎಷ್ಟು ಮಾತಾಡ್ತಾರೆ ಅಂದ್ರೆ, ಆ ಆಕ್ಚುಲಿ ನಾವು ಒಂದ್ ಸೈಡ್ ಕುತ್ಕೊಂಡಿದೀವಿ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಒಂದ್ ಜಾಲ್ರಿ ಇರುತ್ತೆ, ಆ ಕಡೆ ಅವ್ರು ಕುತ್ಕೊಂಡಿರ್ತಾರೆ. ಆತರ ಕುತ್ಕೊಂಡಿರೋರ್ನ ಮಾತಾಡ್ಸಿ ಅವರು, ಅಣ್ಣ ನೀವು ಬರ್ಲೇಬೇಕು, ನಾನ್ ಮದ್ವೆ ಕರಿತೀನಿ, ಕಂಪಲ್ಸರಿ ಎಷ್ಟು ದೂರ ಇದ್ರು ಬರ್ಬೇಕು ಅಂತ ಇವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದಾರ. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ತಗೊಂಡು ಮೆಸೇಜ್ ಎಲ್ಲ ಮಾಡಿದಾರೆ ನೋಡಿ ಫ್ರೆಂಡ್ಸ್. ಆ ತರ ತಲೆ ತಿಂತಾರೆ, ಅಷ್ಟು ಮಾತಾಡ್ತಾರೆ ಇವ್ರು. ಇವ್ರ ಜೊತೆ ಒಂದ್ಸತಿ ವಿಡಿಯೋ ಬ್ಲಾಗ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಫುಲ್. ಅಷ್ಟು ಮಾತಾಡ್ತಾರೆ ಇವ್ರು. ಹೇಳಿ ಗುರುಗಳೇ. ಇನ್ನೊಬ್ಬ ಹುಡುಗ ಇದ್ದ, ಅಕ್ಕನ್ ಪಕ್ಕ ಇದ್ರಲ್ಲ ಹುಡುಗ, ಯಾವ್ದೋ ಹುಬ್ಳಿಯವ್ರ ಗುಲ್ಬರ್ಗದವನ ಹುಡುಗ, ಪ್ರಸನ್ನ ಅನ್ಸುತ್ತೆ ಮೇ ಬಿ ಹುಡುಗನ ಹೆಸರು. ಪ್ರವೀಣ್ ಅಂತ. ಆ ಹುಡುಗ ನನ್ ನಂಬರ್ ಇರ್ಲಿಲ್ಲ, ಅವನು ಆ ಅಕ್ಕನಿಗೆ ಹೇಳ್ತಿರಂತ, ಅಕ್ಕ ಗುರು ಅಣ್ಣಂಗೆ ಫೋನ್ ಮಾಡ್ಸಿ ಅಕ್ಕ, ನಮ್ಗೆ ಫೋನ್ ಮಾಡ್ಬೇಕು ಅಂತ ಹೇಳ್ತಿದ್ನಂತೆ ಹುಡುಗ. ಅವತ್ ಅವ್ರ ನಂಬರ್ ಇಸ್ಕೊಂಡು ನನ್ ಫೋನ್ ಮಾಡಿದೆ ಹುಡುಗನ್ಗೆ. ಗುರುಗಳೇ, ಅವ್ರು ವೈಭವ್ ಅವ್ರು ಇದಾರೆಲ್ಲ, ಒಂದ್ಸರಿ ಫೋನ್ ಮಾಡಿ ಮತ್ತೆ ಕಾನ್ಫರೆನ್ಸ್ ತಗೊಳ್ಳಿ. ನೀ ಕಟ್ ಮಾಡ್ದ? ಇಲ್ಲ, ಅದು ಕಾನ್ಫರೆನ್ಸ್ ತೋರಿಸ್ತಿದೆ. ಒಂದ್ಸತಿ ಕನೆಕ್ಟ್ ಮಾಡೋಣ ಇನ್ನೊಂದ್ಸತಿ. ಇಲ್ಲ ಆಡ್ ಮಾಡಿ ನೋಡ್ಲಾ? ನೋಡೋಣ ಫ್ರೆಂಡ್ಸ್. ಇವಾಗ ವೈಭವ್ ಅವ್ರು ಆಕ್ಚುಲಿ ನಾನು ಗುರುಗಳು ಅಂದ್ರೆ ಸ್ವಲ್ಪ ಮಾತಾಡ್ತೀವಿ, ಬಟ್
ವೈಭವ್ ಅವ್ರು ಒಂದ್ ಸ್ವಲ್ಪ ಸೈಲೆಂಟ್ ಫೀಲು, ಅದಕ್ಕೋಸ್ಕರ ಅವ್ರು ಅಷ್ಟೊಂದ್ ಮಾತಾಡಲ್ಲ. ಇವಾಗ ಅವ್ರನ್ನೇ ಕಾನ್ಫರೆನ್ಸ್ ತಗೊಂತಿದ್ದೀನಿ. ಅವ್ರನ್ನ ಇವಾಗ ನೋಡಿ ನೀವು ನೋಡ್ಬೋದು, ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಲ್ಲಿ ಪರಿಚಯ ಆಗಿದ್ ನಮ್ ಫ್ರೆಂಡ್ಶಿಪ್ ಇದುವರೆಗೂ ಕಂಟಿನ್ಯೂ ಆಗಿ ಆಗ್ತದೆ. ಅವ್ರ ಲೈಫ್ ಅಲ್ಲಿ ಹೆಂಗ್ ಬಂದ್ರು ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ನಮ್ ಲೈಫ್ ಅಲ್ಲಿ ಬಂದ್ಬಿಟ್ಟು ಇವ್ರು ಈ ತರ ಪರಿಚಯ ಆಗಿರೋರು. ನನ್ಗೆ ಆಕ್ಚುಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿ ಬರೋ ಗಂಟನು ಇವ್ರ ಗೈಡ್ ಮಾಡಿದ್ರು, ಹೇಗ್ ಬರ್ಬೇಕು, ಹೇಗೆ ರೂಮ್ ವ್ಯವಸ್ಥೆ ಎಲ್ಲ. ಆ ನಿಮ್ಗೆ ಹೇಗ್ ಪರಿಚಯ ಆಗಿದ್ದಾರೆ, ಹೇಗೆ ಅವ್ರು ಸಿಕ್ಕಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅನ್ನೋದನ್ನೇನಾದ್ರು ನನಗ್ ಜೊತೆ ನೀವು ತಿಳಿಸ್ಕೊಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ ಜೊತೆ ಮಾತಾಡ್ತೀನಿ. ಬಟ್ ಟೈಮಿಂಗ್ಸ್ ಸಿಕ್ಕಿದಾಗ ನಾನು ನಿಮ್ಗೆ ಮೆಸೇಜ್ ಅಲ್ಲಿ ಹೇಳ್ತೀನಿ ಟೈಮಿಂಗ್ಸ್ ಮಾತಾಡ್ತೀವಿ ಅಂತ. ಈ ಟೈಮಿಂಗ್ಸಿಗೆ ಏನಾದ್ರು ಮಾತಾಡಂಗಿದ್ರೆ ನೀವು ಮೆಸೇಜ್ ಹಾಕ್ಬೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ಮುಸ್ಸಂಜೆ ಮಾತಾಡ್ಸಿಗೋಣ. ಬಾಯ್.